ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ, ನಮಸ್ಕಾರ, ಶುಭೋದಯ, ಆತ್ಮವಂದನೆ. 108 ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದೊಂದಿಗೆ 108 ದಿನದ ಮೌನ ಧ್ಯಾನ ಉಪವಾಸದ ಈ ಒಂದು ಧ್ಯಾನ ಸಮಾಗಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಕೈಗಳು ಜೋಡಿಸ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಹಗುರವಾಗಿ ಕಣ್ಮುಚ್ಚಿ ಮಾಸ್ಟರ್ಸ್. ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲ್ ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ ಅದನ್ನೇ ಹಾಗೇ ಗಮನಿಸ್ತಾ ಇರೋಣ. ಒಳಗೆ ಹೋಗ್ತಾ ಇದೆ ಉಸಿರು, ಹೊರ ಬರ್ತಾ ಇದೆ ಉಸಿರು. ಸುಖಮಯ ಪ್ರಾಣಾಯಾಮ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಯೋಚನೆಗಳು ಬರ್ತಾ ಇದ್ರೆ ಮತ್ತೆ ನಾವು ಉಸಿರನ್ನೇ ಗಮನಿಸ್ತಾ ಇರಬೇಕು. ಹೀಗೆ ನಾವು ಅಭ್ಯಾಸ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಯೋಚನೆಗಳು ಬರ್ತಾ ಇದ್ರೆ ಮತ್ತೆ ಉಸಿರನ್ನೇ ಗಮನಿಸ್ತಾ ಇರಬೇಕು. ಮತ್ತೆ ಬರುತ್ತೆ ಯೋಚನೆ, ಮತ್ತೆ ಉಸಿರನ್ನು ಗಮನಿಸೋದನ್ನ ಅಭ್ಯಾಸ ಮಾಡಬೇಕು. ಯೋಚನೆಗಳು ಬರ್ತಾನೆ ಇರುತ್ತೆ, ಮತ್ತೆ ಉಸಿರನ್ನು ಗಮನಿಸ್ತಾ ಇರಬೇಕು. ಈ ರೀತಿ ನಾವು ಉಸಿರನ್ನೇ ಗಮನಿಸೋದನ್ನೇ ನಾವು ಅಭ್ಯಾಸ ಮಾಡಬೇಕು. ಒಂದಿನ ಯೋಚನೆಗಳು ಖಾಲಿಯಾಗಿ ಮನಸ್ಸನ್ನು ಶೂನ್ಯ ಆಗೇ ಆಗತ್ತೆ. ಅಭ್ಯಾಸದಿಂದ ಇದು ಸಾಧ್ಯ ಆಗತ್ತೆ. ಪ್ರತಿದಿನ ಅಭ್ಯಾಸ ಇರಬೇಕು, ಪ್ರತಿ ಕ್ಷಣ ಕೂಡ. ಆಗ ನಾವು ಕಣ್ಣು ಮುಚ್ಚಿದ್ರೂ ಕೂಡ, ಕಣ್ಣು ಬಿಟ್ಟರೂ ಕೂಡ, ನಮಗೆ ಕಣ್ಣು ಬಿಟ್ಟರೂ ಕೂಡ ಯೋಚನೆಗಳು ಬರ್ತಾ ಇದ್ರೂ ಕೂಡ ನಾವು ಉಸಿರನ್ನೇ ಗಮನಿಸ್ತಾ ಹಾಗೆ ಧ್ಯಾನ ಸ್ಥಿತಿಯಲ್ಲೇ ನಾವು ಇದ್ದು ಎಲ್ಲ ಕೆಲಸವನ್ನು ಕೂಡ ಮಾಡೋದನ್ನು ಅಭ್ಯಾಸ ಆಗಿಬಿಡತ್ತೆ ನಮಗೆ. ಸ್ವಲ್ಪ ದಿನ ನಾವು ಇದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೆ ಮಂಡಲ ಅಂಥೇಳಿ 40 ದಿನ ಈ ರೀತಿ ನೋಡಿ. ಇವಾಗ ನಾವು 108 ದಿನ ಈ ರೀತಿ ಧ್ಯಾನದ ಒಂದು ಅಭ್ಯಾಸವನ್ನು ನಾವು ಮಾಡ್ತಾ ಇದ್ದೀವಿ. 21 ದಿನ, 40 ದಿನ ಆ ರೀತಿ ಅವ್ರವ್ರ ಇಷ್ಟದ ಹಾಗೆ ಈ ರೀತಿ ಮಂಡಲವನ್ನು ಇಟ್ಕೊಂಡು ಧ್ಯಾನದ ಅಭ್ಯಾಸ ಪ್ರತಿದಿನ ನಾವು ಮಾಡಬೇಕು. ನಮಗೆ ಅಭ್ಯಾಸ ಆಗಿಬಿಡತ್ತೆ. ಆವಾಗ ನಾವು ಕಣ್ಣು ಮುಚ್ಚಿದ್ರೂ ಕೂಡ, ಕಣ್ಣು ಬಿಟ್ಟರೂ ಕೂಡ ಉಸಿರನ್ನೇ ಗಮನಿಸ್ತಾ ಇರ್ತೀವಿ. ಯೋಚನೆಗಳು ಬಂದರೆ ಸಾಕು, ನಾವು ಉಸಿರನ್ನು ಗಮನಿಸೋದನ್ನು ಶುರು ಮಾಡಿಬಿಡ್ತೀವಿ. ಇದು ನಮಗೆ ಅಭ್ಯಾಸ ಆಗಿಬಿಡತ್ತೆ. ಕೆಲಸ ಮಾಡ್ತಾ ಇದ್ರೂ ಕೂಡ, ಮಾತಾಡ್ತಾ ಇದ್ರೂ ಕೂಡ, ಏನಾದರೂ ಕೇಳಿಸ್ತಾ ಇದ್ರೂ ಕೂಡ, ಏನಾದರೂ ಕೇಳಿಸ್ತಾ ಇದ್ದರೆ ನಮಗೆಲ್ಲಾದರೂ ಡೌಟ್ ಬಂದರೆ ಇದನ್ನು ಎಷ್ಟರ ಮಟ್ಟಿಗೆ ಸರಿ ಇರ್ಬೋದು ಅಂಥೇಳಿ ನಮಗೇನಾದರೂ ಒಂದು ಡೌಟ್ ಬಂದರೆ ಸಾಕು, ನಾವು ಉಸಿರನ್ನೇ ಗಮನಿಸೋದನ್ನು ಶುರು ಮಾಡಿಬಿಡ್ತೀವಿ. ಆಗ ನಮ್ಮ ಉಸಿರು ನಮ್ಗೆ ಹೇಳ್ಕೊಡತ್ತೆ, ಓ ಅದು ಸರಿಯಾಗೇ ಇದೆ ಅಥವಾ ಅದು ತಪ್ಪಾಗಿದೆ ಅಂಥೇಳಿ ನಮ್ಮ ಉಸಿರು ಹೇಳ್ಕೊಡ್ತಾ ಇರತ್ತೆ ನಮಗೆ.
ಆದರೆ ನಾವು ಇಲ್ಲಿ ಏನು ಒಂದು ವ್ರತವನ್ನು ಹಿಡ್ದಿರ್ತೀವೋ ಅದು ಒಂದು ದಿನನೂ ಕೂಡ ನಾವು ತಪ್ಪಿಸ್ಬಾರ್ದು. ಪ್ರತಿದಿನ ನಾವು ಮಾಡಬೇಕು. ಇವಾಗ 41 ದಿನ ಅಂದರೆ 41 ದಿನ ನಾವು ಮಾಡಬೇಕು. ಇವಾಗ ನೋಡಿ 108 ದಿನ, 108 ದಿನನೂ ಕೂಡ ನಾವು ಪ್ರತಿದಿನನೂ ಕೂಡ ಮಾಡಬೇಕು. ಒಂದು ದಿನನೂ ಕೂಡ ನಾವು ಮಿಸ್ ಮಾಡಬಾರ್ದು. ಮತ್ತೆ ಒಂದಿನ ತಪ್ಪಿದ್ರೆ ಮತ್ತೆ ಮೊದಲಿಂದ ಶುರು ಮಾಡಬೇಕು. ಮತ್ತೆ ಮಂಡಲವನ್ನು ಇಟ್ಕೋಬೇಕು. ನನಗೆ ಹೀಗೆ ಆಗಿತ್ತು. ಈ ಧ್ಯಾನವನ್ನು ಪ್ರತಿಯೊಂದು ಧ್ಯಾನ ಒಂದು ಮಂಡಲವನ್ನು ಇಡುವಾಗ್ಲೂ ಕೂಡ ನನಗೇನೋ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ಆದರೂ ಕೂಡ ನಾನು ಬಿಡೋದಿಲ್ಲ, ಮಾಡ್ತಾನೆ ಇರ್ತೀನಿ. ಪ್ರತಿಯೊಂದು ಮಂಡಲ ಇರುವಾಗ್ಲೂ ಕೂಡ 21 ಆಗಲಿ 40 ದಿನ ಆಗಲಿ ಯಾವುದೇ ಆಗಲಿ ಇದು ಮಾಡುವಾಗ್ಲೂ ಕೂಡ ಆದರೂ ಕೂಡ ನಾನು ಬಿಡೋದಿಲ್ಲ, ನಾನು ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಮತ್ತೆ ಒಂದಿನ ತಪ್ಪಿಸಿದ್ರೆ ಮತ್ತೆ ಶುರುಲಿಂದ ಮಾಡಬೇಕು. ಹಾಗೆ ನಾನು ಮಾಡ್ತಾನೆ ಇರ್ತೀನಿ. ಒಂದು ಮಂಡಲವನ್ನು ನಾನು ಪೂರ್ತಿ ಮಾಡಿದರೆ ಅಲ್ಲಿ ನಾನು ಪರೀಕ್ಷೆಯಲ್ಲಿ ನಾನು ಪಾಸ್ ಆದಂಗೆ. ನಾನು ಏನು ಮಾತನ್ನು ಕೊಟ್ಟಿರ್ತೀನಿ ಮಾಡಬೇಕು ಅಂತೇಳಿ ಅಲ್ಲಿ ನಾನು ಪಾಸ್ ಆಗ್ತೀನಿ. ಆವಾಗಲೇ ಮತ್ತೆ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ. ಇದನ್ನು ಕೂಡ ಮಾಡುವಾಗ್ಲೂ ಕೂಡ ಅಷ್ಟೇ. ನನಗೆ 1 ವಾರ 10 ದಿನದವರೆಗೂ ಬೇದಿ. ಇದೇ ಟೈಮಿಗೆ ಮತ್ತೆ ಈ ಕ್ಲಾಸ್ ಆದಮೇಲೆ ಏನೂ ಕೂಡ ಇಲ್ಲ, ಆರಾಮಾಗಿರ್ತಾ ಇದ್ದೆ. ಎದ್ದ ತಕ್ಷಣನೇ ಬೇದಿ ಶುರು. ಇಲ್ಲಿ ನಾನು ಕುತ್ಕೋಬಾರ್ದು, ನಿಮಗೆಲ್ಲ ಹೇಳ್ಬಾರ್ದು, ಆ ರೀತಿ. ಮತ್ತೆ ಜ್ವರ, ಮೈಕೈ ಎಲ್ಲ ನೋವು ಬಂದ್ಬಿಡೋದು. ಇಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಆಗಬಾರ್ದು ನನಗೆ, ಆ ರೀತಿ ಆಗತ್ತೆ. ಆದರೂ ಕೂಡ ನಾನು ಬಿಡೋದಿಲ್ಲ. ಇಲ್ಲಿ ಕುತ್ಕೊಳ್ಳೋಕ್ಕಿಂತ ಮೊದಲು ನನಗೆ ಎಲ್ಲ ತೊಂದರೆಗಳನ್ನು ಆಗಿ ಇಲ್ಲಿ ಕುತ್ಕೊಂಡಿದ ಮೇಲೆ ಇವಾಗ ನಾನು ಏನೇ ಆದ್ರೂ ಕೂಡ ಬಿಡೋದಿಲ್ಲ ಅಂತೇಳಿ ನಾನು ಅಂದ್ಕೊಂಡು ಕುತ್ಕೊಂಡ್ಮೇಲೆ ಎಲ್ಲನೂ ಕೂಡ ನಿಂತೋಗ್ಬಿಡತ್ತೆ. ಆರಾಮಾಗಿರ್ತೀನಿ ಇಲ್ಲಿ ಹೇಳೋವರೆಗೂ. ಇಲ್ಲಾಂದರೆ ಇನ್ನೊಂದು ದಿನ ಮಾಡಬೇಕಾಗತ್ತೆ ಮತ್ತೆ ಶುರುಲಿಂತ್ರ. ಮತ್ತೆ ಒಂದು 8-10 ದಿನ ಆದಮೇಲೆ ಮತ್ತೆ ಅದು ಎಲ್ಲ ಆರಾಮಾಯಿತು. ಜ್ವರ ಎಲ್ಲ ಕಡಿಮೆ ಆಯಿತು, ಬೇದಿ ಕಡಿಮೆ ಆಯಿತು. ಮತ್ತೆ ನನ್ನ ಯೋಚನೆಗಳಲ್ಲಿ ಯೋಚನೆಗಳನ್ನು ಇವಾಗ ಶರೀರದಲ್ಲಿ ನಾನು ಏನೇ ಆದ್ರೂ ಕೂಡ ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ. ಯೋಚನೆಗಳನ್ನು ಕಾಡ್ತಾ ಇತ್ತು. ನನ್ನ ಕೈಲೇ ಇದನ್ನು ಹೇಳೋಕೆ ಆಗದೆ ಇರೋ ಥರ. ನನ್ನನ್ನು ನಾನೇ ಹೇಳ್ಕೊಳ್ತಾ ಇದ್ದೀನಿ, ನನ್ನ ಕೈಲೇ ಹೇಳೋಕ್ಕಾಗೋದಿಲ್ಲ, ಇದು ಸಾಧ್ಯನೇ ಇಲ್ಲ ಅಂಥೇಳಿ. ಅಲ್ಲಿ ಅಸುರ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನನಗೆ ಗೊತ್ತಾದ ಮೇಲೆ ನಾನು ಪ್ರಕೃತಿಗೆ ಒಂದು ಸಹಾಯ ಕೇಳಿದೆ. ನನ್ನ ಕೈಲೇ ಆಗ್ತಾ ಇಲ್ಲ ಅಂಥೇಳಿ, ನನಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ಪ್ರಕೃತಿಯಿಂದ ಬಂದರಂಥ ಸಂದೇಶ, ನೀನು ಇವಾಗ ಮಾತು ಕೊಟ್ಟಿದ್ಯಾ ಅದನ್ನು ನೀನು ಮಾಡಲೇಬೇಕು, ಇಲ್ಲಾಂದರೆ ಫಸ್ಟ್ಲಿಂದ ಮತ್ತೆ ಶುರು ಮಾಡಬೇಕು ಅಂಥೇಳಿ. ಮತ್ತೆ 105 ದಿನ ಮತ್ತೆ ಶುರು ಮಾಡಬೇಕು. ನೀನು ಒಪ್ಕೊಂಡಿದ್ದ ಕೆಲಸ ಅದು ಪೂರ್ತಿ ಮಾಡೋವರೆಗೂ ನೀನು ಮುಂದೆ ಹೋಗೋದಿಲ್ಲ ಅಂಥೇಳಿ. ನೋಡಿ, ನಾವು ಒಪ್ಕೊಂಡಿರೋ ಕೆಲಸ ನಾವು ಪೂರ್ತಿಯಾಗಿ ಮಾಡಬೇಕು. ಆವಾಗಲೇ ನಾವು ಮುಂದೆ ಹೋಗೋದಕ್ಕಾಗತ್ತೆ. ಒಂದಿನ ಮಾಡಿ 1 ವಾರ ಬಿಟ್ಟು
ಮತ್ತೆ ನಮಗೆ ಮನಸ್ಸು ಬಂದಾಗ ಮತ್ತೆ ಮಾಡೋದಲ್ಲ. ಒಂದು ವ್ರತ ಅಂದರೆ ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಬೇಕು. ನಾವು ಪೂಜೆ ಹೇಗೆ ಮಾಡ್ತೀವಿ ಶ್ರದ್ಧೆ ಭಕ್ತಿಯಿಂದ, ಅದೇ ರೀತಿನೇ ನಾವು ಧ್ಯಾನನೂ ಕೂಡ ಹೆಚ್ಚಿನ ಒಂದು ಶ್ರದ್ಧೆ ಭಕ್ತಿ, ಅದಕ್ಕಿಂತ ಒಂದು ಹೆಚ್ಚಿನ ಶ್ರದ್ಧೆ ಭಕ್ತಿ ನಮಗೆ ಧ್ಯಾನದಲ್ಲಿ ಇರಬೇಕು. ಧ್ಯಾನ ಅಂದರೆ ಮಾಮೂಲಿ ಆದಂಥ ವಿಷಯ ಅಲ್ಲ ಫ್ರೆಂಡ್ಸ್. ಒಂದು ಅದ್ಭುತ ಶಕ್ತಿ ಅಡಗಿದೆ ಇದರಲ್ಲಿ. ನೀವು ಪೂಜೆ ಮಾಡ್ತಾ, ನಾವೆಲ್ಲ ಪೂಜೆ ಮಾಡ್ತಾ ಮಾಡ್ತಾ ಎಲ್ಲರ ಹತ್ರನೂ ತೋರಿಸ್ಕೋಬಹುದು, ನಾನು ಎಲ್ಲ ಒಳ್ಳೆಯವಳು, ನಾನು ಪೂಜೆ ಪುನಸ್ಕಾರ ಮಾಡಿದ್ದೀನಿ, ನಾನು ತುಂಬ ಒಳ್ಳೆಯವಳು ಅಂಥೇಳಿ. ಆದರೆ ಧ್ಯಾನದಲ್ಲಿ ನಾವು ಆ ರೀತಿ ಮೋಸ ಮಾಡೋಕ್ಕಾಗೋದಿಲ್ಲ. ನಮ್ಮನ್ನು ನಾವೇ ಮೋಸ ಮಾಡ್ಕೊಳ್ತಾ ಇರ್ತೀವಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ. ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಒಳ್ಳೆಯದಾಗೇ ಇರುತ್ತೆ, ನಾವು ಒಳ್ಳೆಯವರು ಅಂತೇಳಿ ಎಲ್ಲರ ಹತ್ರನೂ ನಾವು ತೋರಿಸ್ಕೊಳ್ತಾ ಇರ್ತೀವಿ. ಎಷ್ಟೊಂದು ವ್ರತ ಮಾಡ್ತೀವಿ, ಎಷ್ಟೊಂದು ಪೂಜೆ ಮಾಡ್ತೀವಿ, ಎಷ್ಟು ಒಳ್ಳೆಯವರಾಗಿದ್ದಾರ್ರೀ ಅವರು, ಎಷ್ಟು ವ್ರತ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ, ಎಷ್ಟು ಒಳ್ಳೆ ಮನಸ್ಸು ಅವರು ಅಂತೇಳಿ ನಮಗೆಲ್ಲ ನೋಡ್ಬೇಕು. ಆ ರೀತಿ ನಾವು ಮಾಡ್ತಾ ಇರ್ತೀವಿ. ಧ್ಯಾನನೂ ಕೂಡ ಅಷ್ಟೇ ನಾವು ಮಾಡಬೇಕು. ಒಂದು ವ್ರತವನ್ನು ಹಿಡಿದ್ರೆ ಯಾವ ರೀತಿ ನಾವು ದಿನಾಲೂ ಕೂಡ ಮಾಡ್ತೀವೋ ಅದೇ ರೀತಿನೇ ಈ ಧ್ಯಾನನೂ ಕೂಡ. ಒಂದು ಮಂಡಲ ದೀಕ್ಷೆಯನ್ನು ನಾವು ತಗೊಂಡ್ರೆ ಅದು ಪೂರ್ತಿಯಾಗಿ ನಾವು ಕರೆಕ್ಟಾಗಿ ಮಾಡಬೇಕು, ಒಂದು ದಿನ ಕೂಡ ಬಿಡಬಾರ್ದು. ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ಸತಿ 40 ದಿನ ನಾವು ಒಂದು ವ್ರತವನ್ನ ಹಿಡ್ದಿದ್ವಿ ಅಂದ್ರೆ 40 ದಿನದಲ್ಲಿ ಒಂದು ದಿನ ಆದ್ರೂ ತಪ್ಪಿದ್ರೂ ಸಾಕು. ಇವಾಗ ನಾವು 30 ದಿನ ಮಾಡಿದ್ದೀವಿ, ಅಥವಾ ನಾವು 29 ದಿನ 38 ದಿನ ಆ ರೀತಿ ನಾವು ಮಾಡಿದ್ವಿ ಅಂದ್ರೆ ಮತ್ತೆ 41 ದಿನ ಮತ್ತೆ ಮಾಡಬೇಕು. ನಾವು ಒಂದಿನ ತಪ್ಪಿದ್ರೂ ಕೂಡ ಮತ್ತೆ ಇಡಬೇಕು ಮಂಡಲವನ್ನ. ಧ್ಯಾನ ಅಂದ್ರೆ ಮಾಮೂಲಿ ವಿಷಯ ಅಲ್ಲ ಫ್ರೆಂಡ್ಸ್. ಯಾರಿಗೆ ಅದ ಒಂದು ಅನುಭವವಾಗಿರುತ್ತೋ, ಯಾರಿಗೆ ಅದು ರುಚಿ ಗೊತ್ತಿರುತ್ತೋ ಅವ್ರಿಗೆ ಅದು ಗೊತ್ತಿರುತ್ತೆ. ಅನುಭವ ಮುಖಾಂತರ ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಎಷ್ಟೋ ಅಡ್ಡಿಗಳು ಬರುತ್ತೆ, ಆದರೂ ಕೂಡ ನಾವು ಬಿಡಬಾರ್ದು. ಪೂಜೆ ಏನಾದರೂ ನಾವು ಮಾಡೋದು ಬಿಡ್ತೀವೇನು, ಅಡ್ಡಿ ಆತಂಕಗಳು ಬರ್ತಾ ಇದೆ ಅಂತೇಳಿ ಕಂಪ್ಲೀಟಾಗಿ ನಾವು ಮಾಡಿ ಮುಗಿಸ್ತೀವಿ. ಯಾರು ಪೂಜೆ ವ್ರತವನ್ನ ಸರಿಯಾಗಿ ಅವರು ಶುದ್ಧ ಮನಸ್ಸಿನಿಂದ ಪೂಜೆ ವ್ರತಗಳನ್ನ ಮಾಡ್ತಾ ಇರ್ತಾರೆ, ಅವ್ರಿಗೆ ಆ ಫಲವನ್ನ ಅವ್ರಿಗೆ ಸಿಗತ್ತೆ. ಮನಸ್ಸಿನಲ್ಲೊಂದು ಮಾಡೋದು ತೋರಿಸ್ಕೊಳ್ಳೋದಕ್ಕೋಸ್ಕರ ಏನು ಪೂಜೆ ವ್ರತಗಳನ್ನ ಮಾಡ್ತಾ ಇರ್ತಾರೋ ಅವರು ಯಾವ ಫಲನೂ ಕೂಡ ಸಿದ್ಧಿ ಆಗೋದಿಲ್ಲ. ಆದರೆ ಶುದ್ಧ ಮನಸ್ಸಿನಿಂದ ಒಂದು ವ್ರತ ಪೂಜೆ ಮಾಡೋದ್ರಿಂದ ಭಗವಂತನಿಗೆ ಯಾರು ಶರಣರಾಗಿರ್ತಾರೆ ಅವ್ರಿಗೆ ಫಲ ಸಿಗತ್ತೆ. ಧ್ಯಾನದಲ್ಲಿ ವ್ರತ ಮಾಡೋದ್ರಿಂದ ಭಗವಂತನ ಜೊತೆಗೆ ಇದ್ದು ನಾವು ಕೂಡ ಭಗವಂತರಾಗ್ತೀವಿ. ನಾವು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಆ ಭಗವಂತನಿಗೆ ಒಂದೇ ಶಕ್ತಿ ಇದೆ ಅಂತೇಳಿ ಅನ್ಕೊಳ್ತೀವಿ. ಧ್ಯಾನದಲ್ಲಿ ಭಗವಂತನಿಗೆ ಏನು ಶಕ್ತಿ ಇದೆ ಅದು ನನಗೂ ಕೂಡ ಇದೆ ಅಂತೇಳಿ ತಿಳ್ಕೊಳ್ತೀವಿ ಈ ವ್ರತ ಮಾಡೋದ್ರಿಂದ. ಮತ್ತೆ ಇಲ್ಲಿ ಯಾವುದು ಹೆಚ್ಚಾಯ್ತು? ಕೇವಲ ಭಗವಂತನಿಗೆ ಮಾತ್ರ ಶಕ್ತಿ ಇದೆ ಅನ್ನೋದು ಹೆಚ್ಚಾಯ್ತಾ, ಭಗವಂತನಿಗಿರುವಂತಹ ಶಕ್ತಿ ನನಗೂ ಕೂಡ ಇದೆ ಅನ್ನೋದನ್ನ ಇದು ಹೆಚ್ಚಾಯ್ತಾ? ಆ ಒಂದು ಪೂಜೆ ಪುನಸ್ಕಾರದ ಒಂದು ವ್ರತವನ್ನ ನಾವು ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ತೀವಿ, ಇದು ಕೂಡ ಹಾಗೆ ಮಾಡಬೇಕು ಫ್ರೆಂಡ್ಸ್. ಒಂದು ಮಂಡಲ ದೀಕ್ಷೆಯನ್ನು ನಾವು ಇಟ್ಕೊಂಡ್ರೆ ಅದು ಸರಿಯಾಗಿ ನಾವು ಮಾಡಬೇಕು. ಮತ್ತೆ ಇಲ್ಲ ಅಂದ್ರೆ ಮತ್ತೆ 108 ದಿನ ಕುತ್ಕೋಬೇಕು ನಾವು ಅಲ್ಲಿ. ಧ್ಯಾನ ಅಂದ್ರೆ ಮಾಮೂಲಿ ವಿಷಯ ಅಲ್ಲ. ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಆಗ ನಾವು ಭಗವಂತನ ಜೊತೆಗೆ ಸೇರ್ಕೊಂಡು
ನಮ್ಮ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀವಿ. ನಮ್ಗೇನು ಬೇಕು ಅದನ್ನು ನಾವು ಪಡ್ಕೊಳ್ತೀವಿ. ನಮ್ಗೇನು ಬೇಕು ಅದನ್ನು ನಾವು ಪಡ್ಕೋಬೇಕಂದ್ರೆ ನಾವು ವ್ರತವನ್ನು ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ತಾ ಇರಬೇಕು ಪ್ರತಿದಿನ ಕೂಡ. ಒಂದು ದಿನ ಬಂದು 3 ದಿನ ಬಿಡೋದಲ್ಲ, ನಮ್ಗಿಷ್ಟದ ಪ್ರಕಾರ ಬರೋದು ಮತ್ತೆ ಬೇಡದೇ ಇರುವಾಗ ಬಿಡೋದು ಅಲ್ಲ. ನಾವು ಮಾಡಬೇಕು. ಮನೆಯಲ್ಲಿನೂ ಕೂಡ ನಾವು ಅಭ್ಯಾಸ ಮಾಡ್ತಾ ಇರಬೇಕು. ಮಂಡಲವನ್ನು ಇಟ್ಕೊಂಡು ನಾವು ಒಂದಿನಾನು ಕೂಡ ಬಿಡಬಾರ್ದು, ನಾನು ಮಾಡೇ ಮಾಡ್ತೀನಿ ಅಂಥೇಳಿ. ಏನೇ ಕೆಲಸ ಇರಲಿ, ಅದು ಎಂಥದ್ದೇ ಪರಿಸ್ಥಿತಿ ಇರಲಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಆರಾಮಾಗಿ ನಾವು ಕುತ್ಕೊಳ್ಳೋಣ. ಉಸಿರಾಟವನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ಶೂನ್ಯವಾದ ಸ್ಥಿತಿಯಲ್ಲಿ ಒಂದು ದೈವ ಶಕ್ತಿ ಅಡಗಿದೆ, ಅದ್ಭುತವಾದಂತಹ ಶಕ್ತಿ. ನಾವು ಇದನ್ನು ಮಾಡೋದಕ್ಕೆ, ಒಂದು ಕೆಲಸವನ್ನು ಮಾಡೋದಕ್ಕೆ ನಾವು ಯಾವಾಗ ಒಪ್ಕೊಳ್ತೀವೋ ಅದನ್ನು ನಾವು ಪೂರ್ತಿಯಾಗಿ ನಾವು ಮಾಡಲೇಬೇಕು. ಪೂರ್ತಿಯಾಗಿ ಮಾಡೋವರೆಗೂ ಕೂಡ ನಾವು ಮುಂದೆ ಹೋಗೋದಿಲ್ಲ. ಎಷ್ಟು ಸತಿ ಆದ್ರೂ ಕೂಡ ಅದು ತಪ್ಪು ಹೋದ್ರೂ ಕೂಡ ಮತ್ತೆ ಮೊದಲಿಂದ ನಾವು ಶುರು ಮಾಡಬೇಕು. ಒಂದೊಂದ್ಸತಿ ನಾನು ಹೇಳ್ತಾನೆ ನನ್ನ ಶರೀರದ ಶಕ್ತಿನ ಕಳ್ಕೊಂಡ್ಬಿಟ್ಟಿರ್ತೀನಿ, ಹೇಳೋಕೆ ಆಗ್ತಾ ಇಲ್ಲ. ತಕ್ಷಣನೇ ಮತ್ತೆ ನಾವು ಉಸಿರನ್ನು ಗಮನಿಸ್ತಾ ಇರ್ತೀನಿ. ನೋಡಿ, ನಮಗೆ ಯಾವುದು ಕೂಡ ಒಂದು ದುಷ್ಟ ಶಕ್ತಿ ಅನ್ನೋದು ಅಸುರರ ಒಂದು ಕೆಲಸ ಮಾಡ್ತಾನೆ ಇರತ್ತೆ.
ನಾವೆಲ್ಲ ಪಿಕ್ಚರಲ್ಲಿ ನಾವು ನೋಡಿರ್ತೀವಿ, ಯಾರು ಒಂದು ತಪಸ್ಸು ಮಾಡ್ತಾ ಇರ್ತಾರೆ ಅವ್ರಿಗೆ ದುಷ್ಟಶಕ್ತಿಗಳು ಎಷ್ಟು ಅಡ್ಡಿಗಳು ಬರ್ತಾ ಇರತ್ತೆ ಅಂತೇಳಿ. ಅದು ಅಡ್ಡಿ ಬರ್ತಾ ಇದೆ ಅಂತೇಳಿ ನಾವು ಮಾಡೋದನ್ನ ಬಿಡಬಾರ್ದು. ನಮ್ಮ ಕೆಲಸವನ್ನ ನಾವು ಏನು ಒಪ್ಕೊಂಡಿದ್ದೀವಿ ಅದನ್ನ ನಾವು ಮಾಡ್ತಾ ಇರಬೇಕು ಅಷ್ಟೇ. ಏನೇ ಬಂದ್ರೂ ಕೂಡ ಬಿಡಬಾರ್ದು. ಹಾಗೆ ಧ್ಯಾನ ಹೇಳ್ಕೊಡೋರ್ಗೂ ಕೂಡ ಆ ರೀತಿ ತೊಂದರೆ ಆಗ್ತಾ ಇರತ್ತೆ. ಧ್ಯಾನ ಮಾಡೋರ್ಗೂ ಕೂಡ ಅವ್ರಿಗೂ ಕೂಡ ನಾನು ಎದ್ದೇಳಬಾರ್ದು, ಇವತ್ತು ನಾನು ಮಲ್ಕೋಬೇಕು, ನನಗೆ ಅದು ಆ ಕೆಲಸ ಇದೆ, ಮನಸ್ಸು ಹೇಳ್ತಾ ಇರತ್ತೆ ಈ ಕೆಲಸ ಇದೆ ಅಂತೇಳಿ. ಈ ಧ್ಯಾನ ಮಾಡೋದನ್ನು ಬಿಟ್ಟು ನಾ ಆ ಕೆಲಸ ಮಾಡಿದರೆ ಆ ಕೆಲಸನಾದ್ರೂ ಆಗತ್ತೆ, ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಏನಾಗತ್ತೆ ಅಂತೇಳಿ ಅವ್ರ ಮನಸ್ಸಿನಲ್ಲಿನೂ ಕೂಡ ನಡೀತಾ ಇರತ್ತೆ. ಈ ಕಡೆ ಇಲ್ಲಿನೂ ತಪ್ಪು ಹೋಗ್ಬೇಕು, ಆ ಕಡೆ ಅಲ್ಲಿನೂ ತಪ್ಪು ಹೋಗ್ಬೇಕು. ಯಾರು ಧೈರ್ಯವಾಗಿ ವ್ರತವನ್ನ ಯಾರು ನಾನು ಏನು ಇದನ್ನ ಅನ್ಕೊಂಡಿದ್ದನ್ನ ಇದನ್ನ ಮಾಡೇ ಮಾಡ್ತೀನಿ ಅಂಥೇಳಿ ಯಾರು ಅನ್ಕೊಂಡಿರ್ತಾರೆ ಅವ್ರು ಮಾತ್ರ ಪೂರ ಕಂಪ್ಲೀಟ್ ಮಾಡ್ತಾರೆ. ಅವ್ರಿಗೆ ತಕ್ಕ ಫಲ ಸಿಕ್ಕೇ ಸಿಗತ್ತೆ. ಯಾಕೆ ಸಿಗೋದಿಲ್ಲ? 100% ನಾವು ಅನ್ಕೊಂಡಿರೋದು ಹಾಗೇ ಆಗತ್ತೆ. ನಾವು ಏನು ಕೂಡ ಅನ್ಕೋಬಾರ್ದು. ಆದರೆ ನಮ್ಗೆ ಏನು ಬೇಕೋ ಅದು ನಮ್ಗೆ ಸಿಕ್ಕೇ ಸಿಗತ್ತೆ. ನಾವು ಅನ್ಕೊಳ್ದೇ ಇದ್ರೂ ಕೂಡ ಅನ್ಕೊಂಡು ಕೂತ್ಕೊಂಡ್ರೆ ನಾವು ಏನು ಅನ್ಕೊಂಡಿರ್ತೀವಿ ಅಷ್ಟೇ ಸಿಗತ್ತೆ. ಅನ್ಕೊಳ್ದೇನೆ ನಾವು ಕೂತ್ಕೊಂಡ್ರೆ ನಮ್ಗೇನು ಬೇಕು ಅದು ನಮಗೆ ಸಿಗತ್ತೆ, ಇನ್ನೂ ಹೆಚ್ಚಿಂದು ಸಿಗತ್ತೆ. ಧ್ಯಾನ ಅಂದ್ರೇ ಒಂದು ಅದ್ಭುತ ಶಕ್ತಿ, ಬ್ರಹ್ಮಾಂಡದ ಒಂದು ಶಕ್ತಿ. ನಮಗೆ ಅದ್ಭುತವಾದಂತಹ ಶಕ್ತಿ ನಮ್ಗೆ ಸಿಗ್ತಾ ಇರತ್ತೆ. ಇದನ್ನು ಯಾವಾಗ ನಾವು ಏನು ಅನ್ಕೊಂಡಿರ್ತೀವಿ ಅದನ್ನು ನಾವು ಮಾಡಲೇಬೇಕು, ಅದನ್ನು ನಾವು ತಪ್ಪಿಸ್ಬಾರ್ದು. ಇದು ಯಾವಾಗಲೂ ಕೂಡ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ.
ನಮಗೆ ಯಾವುದೇ ಒಂದು ಧ್ಯಾನದಲ್ಲಿ ಒಂದು ಮಂಡಲವನ್ನು ಇಟ್ಕೊಂಡಾಗ ನಮ್ಗೆ ಏನೇ ತೊಂದರೆ ಆಗ್ತಾ ಇದ್ರೂ ಕೂಡ ನಾವು ಯಾವತ್ತೂ ಕೂಡ ಅದನ್ನು ಇವತ್ತು ಬಿಟ್ಬಿಡ್ಬೇಕು ಅಂತೇಳಿ ಯಾವತ್ತೂ ಕೂಡ ಒಂದು ಕ್ಷಣ ಕೂಡ ನಮಗೆ ಮನಸ್ಸಿಗೆ ಬರಬಾರ್ದು. ಆ ರೀತಿ ಮನಸ್ಸಿಗೆ ಬರ್ತಾ ಇದ್ದರೆ ನಮ್ಮ ಉಸಿರನ್ನು ಗಮನಿಸ್ತಾ ಇರಬೇಕು. ಉಸಿರಿನ ಜೊತೆಗಿದ್ದು ಇದ್ದಾಗ ಅದು ಮಾಡಿಸ್ಬಿಡತ್ತೆ, ನಮಗೆ ಬಿಡೋಕ್ಕೆ ಕೊಡೋದಿಲ್ಲ. ಕೆಲವೊಂದ್ಸತಿ ಮನೆಗಳಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇದ್ರೆ ಅವ್ರಿಗೆ ಮೈಗೆ ಹುಷಾರು ಇರೋದಿಲ್ಲ, ಏನೇನೋ ಆಗ್ತಾ ಇರತ್ತೆ. ಆದರೂ ಕೂಡ ನಾವು ಬಿಡಬಾರ್ದು. ಅದೇ ಸಮಯಕ್ಕೆ ಯಾರಿಗಾದ್ರೂ ಜ್ವರ ಬರೋದು ಆ ರೀತಿ ಆಗ್ತಾ ಇರತ್ತೆ. ಪ್ರತಿಯೊಂದು ಮಂಡಲವನ್ನು ಇಟ್ಕೊಂಡಾಗ್ಲೂ ಕೂಡ ನನಗೆ ಏನೋ ಒಂದು ತೊಂದರೆ ಆಗ್ತಾನೋ ಇದ್ರೂ ಕೂಡ ನಾನು ಬಿಡೋದಿಲ್ಲ. ನಾವು ಉಸಿರನ್ನೇ ಗಮನಿಸ್ತಾ ಮತ್ತೆ ಹಂಗೆ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಲಾಸ್ಟ್ ಟೈಮು 21 ದಿನ ಮಾಡುವಾಗ್ಲೂ ಕೂಡ ನನಗೆ ಇದೇ ರೀತಿನೇ ಆಯಿತು. ಪ್ರತಿಯೊಂದು ಮಂಡಲ ಮಾಡುವಾಗ್ಲೂ ಕೂಡ ನನಗೆ ತೊಂದರೆ ಆಗೋದಲ್ಲ ಅಷ್ಟೇ ಅಲ್ಲದೆ ಮತ್ತೆ ನಮ್ಮ ಮಗನಿಗೂ ಕೂಡ ರೋಡಲ್ಲಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಅದು ಆವಾಗ ಲಾಕ್ಡೌನ್ ಆಗಿತ್ತು. ಲಾಸ್ಟ್ ಟೈಮು ನಾನು 21 ದಿನ ಮಾಡುವಾಗ ಅವನು ಹೋಗ್ತಾ ಇರುವಾಗ ಎಲ್ಲೋ ಹೊರಗಡೆ ಹೋಗ್ತಾ ಇರುವಾಗ ಅವನಿಗೆ ಇದು ಎಲ್ಲ ಕಡೆನೂ ಕೂಡ ಕೊರೋನಾದು ಟೆಸ್ಟ್ ಮಾಡಿಸ್ಬೇಕು ಅಂಥೇಳಿ ನೀನು ಕೂಡ ಮಾಡಿಸು ಅಂಥೇಳಿ ಅವನಿಗೆ ನಮ್ಮ ಚಿಕ್ಕ ಮಗನಿಗೆ ರೋಡ್ ಹೋಗ್ತಾ ಇರೋ ದಾರಿಯಲ್ಲಿ ಚೆಕ್ ಮಾಡಿಸ್ಬೇಕು ಅಂಥೇಳಿ ಚೆಕ್ ಮಾಡಿಸ್ಕೊಳ್ಳೋಕ್ಕೆ ಅವನಿಗೆ ಎಲ್ಲ ಮಾಡಿದ್ದಾರೆ, ಏನೇನೋ ಮಾಡ್ತಾರಂಥದ್ದು ಮೂಗಿನಲ್ಲಿ ಹಾಕಿ ಚೆಕ್ ಮಾಡ್ತಾರಂತೆ. ಆವಾಗ ಅಡ್ರೆಸ್ಸು ಎಲ್ಲ ಇಟ್ಕೊಂಡು ಚೆಕ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ನಾನು ಇನ್ನು ಧ್ಯಾನ ಶುರು ಮಾಡಬೇಕು. ಅವನು ಕೂಡ ಕೂತ್ಕೊಳ್ತಾನೆ ಧ್ಯಾನಕ್ಕೆ. ಏನು ಧ್ಯಾನ ಶುರು ಮಾಡಬೇಕು ಆವಾಗ ನಾನು ನನ್ನ ಕೆಲಸವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅವನು ಫೋನಲ್ಲಿ ಏನು ಬಂದಿದೆ ಪಾಸಿಟಿವ್ ಆಗಿ ಅಂಥೇಳಿ ಬಂದಿದೆ. ಅವನು ಎದ್ದು ಬಿಟ್ಟು ಅಮ್ಮ ಈ ರೀತಿ ನನಗೆ ಕರೋನಾ ಇದೆ ಅಂತ ಫೋನಲ್ಲಿ ರಿಪೋರ್ಟ್ ಬಂದಿದೆ ಅಂಥೇಳಿ. ಹೌದೇನೋ, ಬಂದು ಧ್ಯಾನಕ್ಕೆ ಕೂತ್ಕೋ, ಯಾವುದಕ್ಕೂ ಭಯ ಪಡಬಾರ್ದು, ಬಂದು ಧ್ಯಾನಕ್ಕೆ ಕೂತ್ಕೊ ಅಂತೇಳಿ ನಾನು ಈಸಿಯಾಗಿನೇ ತಗೊಂಡೆ. ಅವನು ಕೂಡ ಧ್ಯಾನಕ್ಕೆ ಕೂತ್ಕೊಂಡ. ಅವನು ಕೂಡ ಏನು ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಧ್ಯಾನ ಆಯಿತು, ತಪ್ಪಿಸ್ಲಿಲ್ಲ, ನಾವು ಟೆನ್ಷನ್ ಆಗಲಿಲ್ಲ, ಆರಾಮಾಗಿ ಮತ್ತೆ ನಾನು ಏನು ಮಾಡಬೇಕು ಆ ಕೆಲಸವನ್ನು ಮಾಡಿಬಿಟ್ಟಿದ್ದೀನಿ. ಒಂದು ಕ್ಷಣ ಕೂಡ ನನಗೆ ಟೆನ್ಷನ್ ಇಲ್ಲ. ಆವಾಗ ಎಲ್ಲ ಕ್ಲಾಸ್ ಆದಮೇಲೆ ನಿನಗದು ಇಲ್ಲವೇ ಇಲ್ಲ, ಆದರೂ ಕೂಡ ಫೋನ್ನಲ್ಲಿ ಆ ರೀತಿ ಅವ್ರು ಕಳಿಸಿದ್ದಾರೆ. ಸಾಯಂಕಾಲ ಅಷ್ಟರಲ್ಲಿ ಅದು ನೆಗೆಟಿವ್ ಅಂತೇಳಿ ಅವರಾಗೆ ಅವ್ರು ಕಳಿಸ್ತಾರೆ ಅಂತೇಳಿ ಮತ್ತೆ ನಾನು ಹೇಳಿದೆ. ನಾವು ಮಾತಾಡ್ತಾ ಇರ್ತೀವಿ, ನಾವು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಯಾರೇ ಏನು ಹೇಳಿದ್ರು ಕೂಡ ನಾವು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಆ ಒಂದು ಸ್ಥಿತಿ ನಾವು ಬಂದ್ಬಿಟ್ಟಿದ್ದೀವಿ. ನಿಜವಾಗ್ಲೂ ಕೂಡ ಅವ್ರು ಅಷ್ಟು ಫೋನ್ ಮಾಡ್ತಾ ಇದ್ದಾರೆ ಮೇಲೆ ನಿನಗೆ ಪಾಸಿಟಿವ್ ಆಗಿದೆ ಅಂತೇಳಿ, ಏನೇನಾಗ್ತಾ ಇದೆ, ಏನು ತೊಂದರೆ ಆಗ್ತಾ ಇದೆ ಅಂಥೇಳಿ, ಈ ರೀತಿ ನೀವು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಂತೇಳಿ. ನೀನು ಹೇಳ್ಬಿಡಪ್ಪ, ಆಸ್ಪತ್ರೆಗೆ ಅಡ್ಮಿಟ್ ಆಗೋದಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ, ನನಗೇನು ಮಾಡಬೇಕು ನೀವು ಹೇಳಿ ನಾನು ಮಾಡ್ತೀನಿ ಅಂತೇಳಿ ಅವ್ರ ಫೋನ್ನಲ್ಲಿ ಹೇಳ್ಬಿಡು ಅಂತೇಳಿ ನಾನು ಹಿಂಗೆ ಹೇಳಿದೆ. ಆಮೇಲೆ ಮತ್ತೆ ಫೋನ್ ಮಾಡಿದ್ರು, ಅಷ್ಟಕ್ಕೆ ಬಿಡಲಿಲ್ಲ. ಮತ್ತೆ ಮಾತ್ರೆಗಳನ್ನು ಕೊಡ್ತೀನಿ ಹಾಗೆ ಹೀಗೆ ಅಂತೇಳಿ. ಮಾತ್ರೆಗಳನ್ನು ಅವ್ರು ಏನು ಕೊಡ್ತಾರೆ ಅದನ್ನು ಮಾಡು. ಏನು ಮಾತ್ರೆಗಳನ್ನು ಕೂಡ ತಗೊಂಡು ಬಂದಿಲ್ಲ, ಏನು ಕೂಡ ತಗೊಂಡ್ಬರ್ಲಿಲ್ಲ. ಸಾಯಂಕಾಲ ಅಷ್ಟಲ್ಲಿ ಮತ್ತೆ ರಿಪೋರ್ಟ್ ಬಂದಿದೆ, ನಿನಗೇನು ಕೂಡ ಇಲ್ಲ ಅಂಥೇಳಿ. ನೋಡಿ, ಅಷ್ಟು ಒಂದು ಸಣ್ಣ ಮಾತಕ್ಕೆ ಅಯ್ಯೋ ಅಂಥೇಳಿ ಗಾಬರಿಯಾಗಿ ಪ್ರಾಣ ಬಿಟ್ಟವ್ರು ಎಷ್ಟೋ ಜನ ಇದ್ದಾರೆ ಆ ಒಂದು ಸಮಯದಲ್ಲಿ. ಈ ಒಂದು ಸಮಯದಲ್ಲಿ ಇವಾಗಲೂ ಕೂಡ ನಡೀತಾ ಇದೆ ಹಾಗೆ. ಆದರೂ ಕೂಡ ನಾನು ಬಿಡಲಿಲ್ಲ, ನಾನು ಪೂರ್ತಿ ಮಾಡಿದೆ ಅವತ್ತಿನ ದಿನ.
ನನ್ನ ಗಮನ ಎಲ್ಲಿದೆ? ನಾವೊಂದು ಮಂಡಲವನ್ನು 21 ದಿನ ನಾನು ಮಾಡ್ತಾ ಇದ್ದೀನಿ, ಅದನ್ನು ನಾನು ಮಾಡಬೇಕು. ನನ್ನ ಗಮನ ಪೂರ್ತಿಯಾಗಿ ಅಲ್ಲೇ ಇದೆ. ಅಡ್ಡಿಗಳು ಬರುತ್ತೆ, ನಮ್ಗೇನು ಬರಬಾರ್ದು ಅಂತಲ್ಲ. ಜೀವನದಲ್ಲಿ ನಾವು ಕಷ್ಟಗಳನ್ನು ನಮ್ಗೆ ಬರೋದೇ ಇಲ್ವಾ? ನಷ್ಟ ಆಗೋದಿಲ್ವಾ ನಮಗೆ? ಹಾಗಾಗಿ ನಾವು ಜೀವನವನ್ನು ಬಿಟ್ಬಿಡ್ತೀವ, ಜೀವಿಸೋದನ್ನು ಸಾಕಪ್ಪ ಅಂತೇಳಿ. ಆಗೂ ಕೂಡ ಎಷ್ಟೋ ಜನ ಮಾಡ್ತಾ ಇರ್ತಾರೆ. ಸಾಕು ಅಂತೇಳಿ ನಾವು ಅನ್ಕೋಬಾರ್ದು, ಬಂದಿರೋದನ್ನು ಎದುರಿಸ್ಬೇಕು. ಆ ಧೈರ್ಯ ನಮ್ಗೆ ಯಾವಾಗ ಬರುತ್ತೆ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಸಣ್ಣ ಸಣ್ಣ ವಿಷಯಕ್ಕೆ ನಾನು ಭಯ ಪಟ್ಕೊಳ್ತಾ ಇರೋಳು, ಅಷ್ಟೊಂದು ಧೈರ್ಯ ನನಗೆ ಹೇಗೆ ಬಂತು? ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಬಂತು ಆ ಧೈರ್ಯ. ಈ ಒಂದು 108 ದಿನದ ಧ್ಯಾನದಲ್ಲಿನೂ ಕೂಡ ನನಗೆ ಈ ರೀತಿ ತೊಂದರೆ ಆದರೆ ಅವನು ಕೂಡ ಕೂತ್ಕೊಳ್ತಾನೆ, ನಮ್ಮ ಹುಡುಗನೂ ಕೂಡ ಕೂತ್ಕೊಳ್ತಾನೆ. ಅವನಿಗೆ ಯಾವ ರೀತಿ ತೊಂದರೆ ಆಯ್ತು ಅಂದರೆ ಪೂರ ಶರೀರ ಎಲ್ಲ ಜ್ವರ ಬಂದು, ಈ ಸತಿ ಅವನಿಗೆ ಏನಾಯ್ತು ಅಂದರೆ ಕತ್ತು ಆ ಕಡೆನೂ ಹೊರಳೋಕ್ಕೆ ಕೊಡ್ತಾ ಇಲ್ಲ, ಈ ಕಡೆನೂ ಹೊರಳೋಕ್ಕೆ ಕೊಡ್ತಾ ಇಲ್ಲ. ಕತ್ತು ಹಿಡ್ಕೊಂಡ್ಬಿಟ್ಟಿದೆ. ಅಷ್ಟೊಂದು ಭಯಂಕರವಾದಂಥ ನೋವಿನಿಂದ ಅನುಭವಿಸ್ತಾ ಇದ್ದಾನೆ. ಆದರೂ ಕೂಡ ಆ ನೋವು ಧ್ಯಾನದಲ್ಲಿನೇ ಕಡಿಮೆ ಆಗತ್ತೆ, ನೀ ಕುತ್ಕೋ ಅಂತೇಳಿ ನಾನು ಕುಂದಿರ್ಸ್ತಾ ಇದ್ದೆ. ಅದು ಅವನಿಗೆ ಬಂದ್ಬಿಟ್ಟಿದೆ ಕುತ್ಕೋಬೇಕು ಅಂತೇಳಿ. ಇವಾಗ ಅವನೇ ಮಾಡಿಬಿಡ್ತಾನೆ, ನಾನು ಹೇಳೋದೇ ಬೇಡ. ಒಂದು ವ್ರತವನ್ನು ಹಿಡಿದ್ರೆ, ಒಂದು ಮಂಡಲವನ್ನು ನಾವು ಧ್ಯಾನವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನೇ ಅಡ್ಡಿ ಆತಂಕ ಬರಲಿ, ಅದು ಏನೇ ಬರಲಿ ಭಗವಂತನಿಗೆ ನಾವು ಸರೆಂಡರ್ ಆಗಬೇಕು. ನನ್ನ ಉಸಿರು ಎಂಬ ಗುರುವಿಗೆ ನಾನು ಸರೆಂಡರ್ ಆಗಿಬಿಟ್ರೆ ಅದು ಮಾಡೇ ಮಾಡಿಸತ್ತೆ, ತಪ್ಪಿಸೋದಿಲ್ಲ. ವ್ರತವನ್ನು ಪೂರ್ತಿಯಾಗಿ ಮಾಡು ಅಂಥೇಳಿ ನಮಗೆ ಮಾಡಿಸತ್ತೆ ಅದು. ನಾವು ಧ್ಯಾನ ಅಂದ್ರೆ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಇಂಥ ಒಂದು ಅದ್ಭುತವಾದಂತಹ ಶಕ್ತಿ ಇದರಲ್ಲಿದೆ. ನಾವು ಧ್ಯಾನವನ್ನು ಮಾಡಿಸ್ತಾ ಇರುವಾಗ್ಲೂ ಕೂಡ ಮಾಡ್ತಾ ಬರ್ತಾ ಎಲ್ಲರೂ ಕೂಡ ಬಿಟ್ಟರು ಕೂಡ ಒಬ್ಬರಿದ್ರೆ ಸಾಕು, ನಾವು ಪೂರ್ತಿಯಾಗಿ ಮಾಡಬೇಕು. ನಮ್ಮ ದಾವಣಗೆರೆಯಲ್ಲಿರುವಂಥ ತಂಗಿ 41 ದಿನ ಮಂಡಲ ಧ್ಯಾನ ಮಾಡುವಾಗ ಅಕ್ಕ ಫಸ್ಟ್ ಎಲ್ಲರೂ ಕೂಡ ಬಂದರು. ಆಮೇಲೆ ಇವಾಗ ಬರ್ತಾನೆ ಇಲ್ಲ, ಹೆಂಗೆ ಮಾಡ್ತೀಯ, ಬಿಟ್ಬಿಡ್ತೀಯೇನು ನೀನು ಹೇಳೋದನ್ನು ಅಂತ ಹೇಳಿದ್ಲು. ಒಬ್ರಿಗೋಸ್ಕರ ತೊಗೊಳ್ತೀಯೇನು ಕ್ಲಾಸು ಅಂತ ಹೇಳಿದೆ. ಒಬ್ಬರಿಗೋಸ್ಕರ ಯಾರು ಬರಲಿಲ್ಲ ಅಂದರೆ ನೀನು ಒಬ್ಬಳೇ ಕೂತ್ಕೋ, ನಿನಗೋಸ್ಕರ ನಾನು ಕ್ಲಾಸ್ ತೊಗೊಳ್ತೀನಿ, ನಾನು ನೀನು ಕೂತ್ಕೊಂಡು ಧ್ಯಾನ ಮಾಡೋಣ. ಆದರೆ ಏನು ಆ ಒಂದು ದೀಕ್ಷೆಯನ್ನು ಮಂಡಲವನ್ನು ಇಟ್ಕೋಬೇಕು ಅಂತೇಳಿ ಏನು ನೀನು ತೀರ್ಮಾನ ತೊಗೊಂಡಿದ್ಯಾ ಅದು ಪೂರ್ತಿಯಾಗಿ ಮಾಡು ಅಂತೇಳಿ ನಾನು ಅದೇ ರೀತಿಯೇ ಸಲಹೆ ಕೊಟ್ಟೆ. ಅವಳು ಅದನ್ನು ಮಾಡಿದ್ಲು. ಅವ್ರ ಊರಲ್ಲಿ ಅವಳು ಒಬ್ಳು ಮತ್ತು ನಮ್ಮ ತಂಗಿ ಒಬ್ಳು, ಇನ್ನೊಬ್ರು ಅವ್ರ ಜೊತೆಗೆ ಅವರಿಬ್ಬರೇ ಮಾಡಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಸುಮಾರು ಜನ ಬಂದರು, ಆಮೇಲೆ ಅವರಿಬ್ಬರೇ ಮಾಡಿರೋದು, ಇಬ್ಬರೇ ಬಂದಿರೋದು, ನಮ್ಮ ತಂಗಿ ಇನ್ನೊಬ್ರು ಅವ್ರ ಜೊತೆಗೆ. ಆ ಒಂದು ಮಂಡಲವನ್ನು ಧ್ಯಾನವನ್ನು ಮಾಡಿದಾಗ ಅವಳು ಆಧ್ಯಾತ್ಮಿಕದಲ್ಲಿನೂ ಕೂಡ ಉತ್ತಮ ಸ್ಥಿತಿಗೆ ತಲುಪ್ತಾ ಇದ್ದಾಳೆ. ಪ್ರಾಪಂಚಿಕವಾಗ್ಲೂ ಕೂಡ ಇವಾಗ ಸ್ವಂತ ಮನೆಯಲ್ಲೇ ಕೂಡ ಅವ್ರು ಟೈಲರಿಂಗ್ ಮಾಡ್ತಾ ಇದ್ಲು, ಇವಾಗ ಅಂಗಡಿ ಇಟ್ಟಿದ್ದಾಳೆ 41 ದಿನ ಕಂಪ್ಲೀಟ್ ಆದಮೇಲೆ. ನೋಡಿ, ಅದ್ಭುತವಾಗಿ ಆ ಒಂದು ಅಂಗಡಿ ನಡೀತಾ ಇದೆ. ಹೇಗಾಯಿತು ಇದು? ಬಿಟ್ಬಿಟ್ರೆ ಆಗ್ತಾ ಇತ್ತಾ? ಆ ಕೆಲಸ ಆಗ್ತಾ ಇರಲಿಲ್ಲ. ಒಬ್ಬರೇ ಬರಲಿ, ನಮಗೆ ಯಾರು ಬರದೇ ಇದ್ರು ಕೂಡ ನಾನು ಒಬ್ಬಳೇ ಕೂತ್ಕೊಂಡು ನಾನು ಮಾಡ್ತೀನಿ.
ನಾನು ಒಬ್ಬಳೇ ಕೂತ್ಕೊಂಡೆ ನಾನು ಧ್ಯಾನ ಮಾಡ್ತೀನಿ, ಯಾರು ಬರದೇ ಇದ್ರು ಕೂಡ. ಆ ಸಮಯಕ್ಕೆ ನಾನು ಕೂತ್ಕೊಂಡು ನಾನು ಮಾಡೇ ಮಾಡ್ತೀನಿ. ಯಾರು ಬರದೇ ಇದ್ರು ಕೂಡ ನನ್ನ ಜೊತೆಗೆ ಮಾಸ್ಟ್ರು ಇದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಇನ್ನೂ ನಾನು ಶಕ್ತಿಯನ್ನು ಪಡ್ಕೊಳ್ತೀನಿ. ಅವ್ರು ಕೂತ್ಕೊಂಡಿರ್ತಾರೆ, ಇವಾಗಲೂ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಯಾರು ಅನ್ಕೊಂಡಿರ್ತಾರೆ ಅವ್ರ ಜೊತೆಗೆ ಮಾಸ್ಟ್ರು ಇದ್ದು ಮಾಡಿಸ್ತಾ ಇರ್ತಾರೆ. ಯಾರು ಅನ್ಕೊಳ್ಳೋದಿಲ್ವೋ ಅವ್ರ ಜೊತೆಗೆ ಯಾವ ಮಾಸ್ಟ್ರು ಕೂಡ ಇರೋದಿಲ್ಲ. ದುಃಖದಿಂದ ನಾವೇ ದುಃಖವನ್ನು ಅನುಭವಿಸ್ತಾ ಇರಬೇಕಾಗತ್ತೆ. ಅನ್ಕೊಂಡಿರೋದು ಕೆಲಸ ಪೂರ್ತಿಯಾಗಿ ಮಾಡಲಿಲ್ಲ ಅಂದರೆ. ಮಾಡಬೇಕು, ನಾವು ಏನು ಅನ್ಕೊಳ್ತೀವಿ ಅದು ನಾವು ಪೂರ್ತಿಯಾಗಿ ನಾವು ಮಾಡಬೇಕು ಫ್ರೆಂಡ್ಸ್. ಅದೇ ರೀತಿನೇ ಇವತ್ತು ಒಬ್ಬರು ನನಗೆ ಇವತ್ತು ಟಿಬೆಟಿಯನ್ ಮಹಾಯೋಗಿ ಮಿಲಾರಪ್ಪ ಅವ್ರದ್ದು ಜನ್ಮದಿನ ಇದೆ ಅಂಥೇಳಿ ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅಂಥೇಳಿ ಅವರು ಒಂದು ಇದು ಕಳಿಸಿದ್ರು, ಜೀವನ ಚರಿತ್ರೆದು ಒಂದು ಆಡಿಯೋ ಅವರು ಕಳಿಸಿದ್ರು. ಅದ್ರ ಬಗ್ಗೆ ನಿಮಗೆ ಅದನ್ನು ಕೇಳಿಸ್ಕೊಂಡು ನಿಮ್ಗೆ ಎಷ್ಟು ಹೇಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹೇಳಿ ಅಂಥೇಳಿ. ಆದರೆ ಅವ್ರ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಫ್ರೆಂಡ್ಸ್. ಅದನ್ನು ನಾನು ಕೇಳಿಸ್ಕೊಂಡಿರೋದು ನಾನು ನಿಮಗೆ ಸ್ವಲ್ಪ ಮಾತ್ರ ಹೇಳ್ತೀನಿ. ಆ ಒಂದು ಟಿಬೆಟಿಯನ್ ಯೋಗಿ ಅಂಥೇಳಿ ಯಾರು ಅಂಥೇಳಿ ಆ ಒಂದು ನಾನು ಅದನ್ನು ಆಡಿಯೋ ಕೇಳಿದ ಮೇಲೆ ಅವರು ಕೂಡ ತುಂಬಾ ಕಷ್ಟವನ್ನು ಅನುಭವಿಸಿ ಮಹಾಯೋಗಿ ಆಗಿದ್ದವರು ಅಂಥೇಳಿ ಅದನ್ನು ಕೇಳಿ ನಾನು ತಿಳ್ಕೊಂಡಿದ್ದೀನಿ. ಆದರೆ ಅದ್ರ ಬಗ್ಗೆ ನನಗೆ ಕಿಂಚಿತ್ತು ಕೂಡ ಅವ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಇವತ್ತು 25ನೇ ತಾರೀಕು ಇವತ್ತು ಅವ್ರದ್ದು ಒಂದು ಜನ್ಮದಿನ. ಹಾಗಾಗಿ ಅವ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕನ್ಸತ್ತೆ ಆ ರೀತಿ ಹೇಳಿ ಅಂಥೇಳಿ ಅವ್ರು ನನಗೆ ಫೋನ್ ಮಾಡಿ ಹೇಳಿರೋದ್ರಿಂದ ಅದನ್ನು ಕೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಿಮಗೆ ಅದನ್ನು ಲಿಂಕ್ ಕಳಿಸ್ತೀನಿ. ಅದು 2 ಗಂಟೆದು 2 ಅವರಿಂದು ಒಂದು ಆಡಿಯೋ ಇದೆ. ಬೇಕಂದರೆ ನೀವು ಆಮೇಲೆ ಅವ್ರ ಬಗ್ಗೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಟಿಬೆಟಿಯನ್ ಯೋಗಿ ಮಿಲಾರಪ್ಪ ಅಂಥೇಳಿ ಇವರು ಬುದ್ಧ ಭಗವಾನ್ ಅವರು ಯಾವ ರೀತಿ ನಿರ್ವಾಣವನ್ನು ಹೊಂದಿದ್ರು ಅದೇ ರೀತಿಯೇ ಇವರು ಕೂಡ ನಿರ್ವಾಣವನ್ನು ಪಡ್ಕೊಂಡಿರೋರಂತೆ. ಇವ್ರ ತಂದೆ ಶರತ್ ಅಂತೇಳಿ, ತಾಯಿ ಕಾಮಕಯ್ಯ ಅಂತೇಳಿ. ಮಿಲಾರಪ್ಪರು ಅವರು ಒಂದು ಪುರಿಜಿತರು ಅಂದರೆ ಹಿರಿಯರು. ಅವರು ಜೂಜಿನಲ್ಲಿ ಸೋತೋಗ್ಬಿಟ್ಟಿದ್ರಂತೆ. ಎಲ್ಲ ಆಸ್ತಿನೂ ಕೂಡ ಕಳ್ಕೊಂಡ್ಬಿಟ್ಟು ಆ ವಾಸವಾಗಿರುವಂಥ ಊರೇ ಅವರು ಬಿಟ್ಟು ಹೋದ್ರು. ಮತ್ತೆ ಆ ಊರಿಗೆ ಬೇರೆ ಊರಿಗೆ ಹೋದಾಗ ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾರಲ್ವಾ. ಮತ್ತೆ ಏನೋ ಒಂದು ಕೆಲಸ ಮಾಡಬೇಕು ಅಂತೇಳಿ ಉಣ್ಣೆ ಬಟ್ಟೆ ಮಾಡೋದು ಮತ್ತು ತಾಂತ್ರಿಕ ಪೂಜೆ ಹೋಮ ಮಾಡಿ ಪುನಃ ಮತ್ತೆ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಶ್ರೀಮಂತರಾದ್ರಂತೆ, ತುಂಬ ಶ್ರೀಮಂತರಾದ್ರಂತೆ. ಆಗ ಶರತ್ ಅನ್ನೋರು ಅಲ್ಲಿದ್ದೇ ಒಂದು ಹುಡುಗಿ, ಆ ಊರಲ್ಲಿರುವಂಥ ಹುಡುಗಿ ಅಂದರೆ ಮಿಲಾರಪ್ಪ ಅವ್ರ ತಂದೆ ಇವರು, ಅಲ್ಲಿ ಇರುವಂಥ ಒಂದು ಹುಡುಗಿಗೆ ಮದುವೆ ಆದರು. ಅವರು ಕೂಡ ತುಂಬ ಶ್ರೀಮಂತರಾಗಿದ್ರಂತೆ. ಆ ಹುಡುಗಿ ಮಂತವದಲ್ಲಿನೂ ಕೂಡ ಅಂದರೆ ಕಾಮಕಯ್ಯ ಅಂತೇಳಿ ಆ ಹುಡುಗಿ ಮಿಲಾರಪ್ಪರ ತಾಯಿ. ಆ ಹುಡುಗಿನೂ ಕೂಡ ಮಂತನದಲ್ಲಿನೂ ಕೂಡ ಅವರು ತುಂಬ ಶ್ರೀಮಂತರಾಗಿದ್ರಂತೆ.
ಅವ್ರದ್ದು ಮದುವೆ ಆದಮೇಲೆ ಮೊದಲನೇ ಸಂತಾನನೇ ಅವ್ರಿಗೆ ಮಿಲಾರಪ್ಪ ಜನ್ಮವನ್ನು ಕೊಟ್ರಂತೆ ಅವರು. ಆಮೇಲೆ ಅವರು ಮಿಲಾರಪ್ಪ ಹುಟ್ಟಿರೋದು ಕ್ರಿಸ್ತಶಕ 1052 ಆಗಸ್ಟಲ್ಲಿ ಅವರು ಹುಟ್ಟಿರೋದಂತೆ ಮಿಲಾರಪ್ಪ. ತಾರೀಕು ಆಗಸ್ಟ್. ಮಿಲಾರಪ್ಪ 4 ವರ್ಷ ಇದ್ದಾಗ ಮತ್ತೆ ಅವರು ಇನ್ನೊಂದು ಮಗುವಿಗೆ, ಹೆಣ್ಣು ಮಗುವಿಗೆ ಮತ್ತೆ ಇನ್ನೊಂದು ಮಗುವಿಗೆ ಜನ್ಮವನ್ನು ಕೊಟ್ರಂತೆ. ಇವರು ತುಂಬ ಶ್ರೀಮಂತರಾಗಿರೋದ್ರಿಂದ ತುಂಬಾನೇ ಮತ್ತೆ ಕಳ್ಕೊಂಡಿರೋದನ್ನೆಲ್ಲ ಸಂಪಾದನೆ ಮಾಡಿ ತುಂಬ ಶ್ರೀಮಂತರಾಗಿರೋದ್ರಿಂದ ಆ ಮಕ್ಕಳು ತುಂಬ ಚೆನ್ನಾಗಿ ಬೆಳೆದ್ರಂತೆ. ಮಿಲಾರಪ್ಪ ಮತ್ತು ಅವ್ರ ತಂಗಿ ಯಾವುದೂ ಕೂಡ ಕೊರತೆ ಇಲ್ಲದೇ ಶರತ್ ಮತ್ತು ಅವರಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿಯೇ ಅವ್ರಿಗೆ ಬೆಳೆಸಿದ್ದಾರೆ. ಏನೂ ಕೂಡ ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆ ರೀತಿ ಅವ್ರಿಗೆ ಬೆಳೆಸಿದ್ರಂತೆ. ಮಿಲಾರಪ್ಪ 7 ವರ್ಷ ಇದ್ದಾಗ ಅವರ ತಂದೆಗೆ ಶರತ್ರವರಿಗೆ ಕಾಯಿಲೆ ಬಂತಂತೆ. ಆಗ ಸುತ್ತಮುತ್ತಲಿನ ಇರುವಂಥ ಡಾಕ್ಟ್ರಿಗೆಲ್ಲ ಅವರು ಕರೆಸಿದ್ದಾರೆ. ಡಾಕ್ಟ್ರ್ ಎಲ್ಲ ಬಂದು, ತುಂಬ ಶ್ರೀಮಂತರಲ್ವಾ, ಹೇಳಿದ ತಕ್ಷಣವೇ ತುಂಬ ವೈದ್ಯರು ಬಂದು, ಒಬ್ಬೊಬ್ಬರು ವೈದ್ಯರು ಬಂದು ಕೂಡ ಏನು ನೋಡಿದ್ರು ಎಲ್ಲರೂ ಕೂಡ ಅವ್ರಿಗೆ ಏನು ಹೇಳಿದ್ರು ಅಂದರೆ, ಇದು ಗುಣವಾಗದ ಕಾಯಿಲೆ ಅಂತ ವೈದ್ಯರು ಹೇಳಿದ್ರಂತೆ. ಇದು ಗುಣ ಆಗೋದಿಲ್ಲ, ಈ ಕಾಯಿಲೆ ತುಂಬ ಒಂದು ಭಯಂಕರವಾದಂಥ ಕಾಯಿಲೆ ಅಂಥೇಳಿ. ಶರತ್ ಅವರು ಸಾವು ಅನ್ನೋದು ಹತ್ತಿರಕ್ಕೆ ಬರ್ತಾ ಇದೆ ಅಂತೇಳಿ ಅವ್ರಿಗೆ ಗೊತ್ತಾಯ್ತಂತೆ. ಯಾವ ವೈದ್ಯರು ಕೂಡ ಕಾಯಿಲೆ ಸರಿ ಆಗೋದಿಲ್ಲ ಅಂಥೇಳಿ ಹೇಳಿದ ತಕ್ಷಣವೇ ಅವ್ರಿಗೆ ಗೊತ್ತಾಗ್ಬಿಡ್ತು, ಅವ್ರಿಗೆ ಸಾವು ನನಗೆ ಇವಾಗ ಹತ್ತಿರಕ್ಕೆ ಬರ್ತಾ ಇದೆ ಅಂಥೇಳಿ. ಆಗ ಅವರು ಶರತ್ ಏನು ಮಾಡಿದರು, ಮಿಲಾರಪ್ಪ ಅವ್ರ ತಂದೆ ಏನು ಮಾಡಿದ್ರು ಅಂದರೆ, ಅವ್ರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇದ್ದರು. ಮಿಲಾರಪ್ಪ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಂದರೆ ಶರತ್ ಅವರ ತಮ್ಮನೂ ಮತ್ತು ತಮ್ಮನೇ ಹೆಂಡ್ತಿ. ಅವ್ರಿಗೆ ಕರೆಸಿ ಅವ್ರಿಗೊಂದು ಪತ್ರವನ್ನು ರೆಡಿ ಮಾಡೋದಕ್ಕೆ ಹೇಳಿದ್ರಂತೆ. ಆ ಒಂದು ಪತ್ರದಲ್ಲಿ ಏನು ಬರೆದಿದ್ರು ಅಂದರೆ, ನನ್ನ ಆಸ್ತಿ ಅಂದರೆ ಆ ಒಂದು ಶರತ್ತಿಂದು ಮಿಲಾರಪ್ಪ ಅವ್ರ ತಂದೆ ಏನು ಆಸ್ತಿಯನ್ನು ಇತ್ತೋ ಆ ಆಸ್ತಿಯನ್ನು ಅವರು ಹೇಳಿದ್ರಂತೆ, ಈ ನನ್ನ ಶರೀರ ಬಿಟ್ಟ ಮೇಲೆ ನನ್ನ ಒಂದು ಕ್ರಿಯಾಕರ್ಮವನ್ನು ಮಾಡೋದಕ್ಕೆ ಸ್ವಲ್ಪ ಏನು ಆಗುತ್ತೋ ಅಷ್ಟೆಲ್ಲ ಕ್ರಿಯಾಕರ್ಮವನ್ನು ಮಾಡಿ ಮತ್ತು ಎಲ್ಲ ಮಿಕ್ಕಿರೋದು ಆಸ್ತಿ ಏನಿದೆ ಮಿಲಾರಪ್ಪ ಅವರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ನೋಡ್ಕೊಳ್ಳೋದಕ್ಕೆ ಹೇಳಿದ್ರಂತೆ. ಅವರು ಕ್ರಿಯಾಕರ್ಮಕ್ಕೆ ಏನಾಗುತ್ತೆ ಅಷ್ಟೆಲ್ಲ ಆಸ್ತಿ, ಅಷ್ಟು ಏನು ಇರುತ್ತೋ ಅದು ಎಲ್ಲ ಮಾಡಿ ಮಿಕ್ಕಿದ್ದು ಆಸ್ತಿ ಎಲ್ಲ ಅವ್ರಿಗೆ ಹೇಳಿದ್ರಂತೆ ನೋಡ್ಕೊಳ್ಳೋಕ್ಕೆ. ಇದನ್ನು ನೀವೇ ನೋಡ್ಕೋಬೇಕು ಅಂತ, ಯಾಕೆಂದರೆ ಮಿಲಾರಪ್ಪ ಇನ್ನೂ ಚಿಕ್ಕವನಿದ್ದಾನೆ ಅಂಥೇಳಿ. ಮತ್ತು ನೋಡ್ಕೊಳ್ಳೋದಕ್ಕೆ ಅವ್ರ ಚಿಕ್ಕಮ್ಮನಿಗೆ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಮಿಲಾರಪ್ಪ ದೊಡ್ಡವನಾದ್ಮೇಲೆ ಈ ಆಸ್ತಿಯನ್ನೆಲ್ಲ ಅವನಿಗೆ ಸೇರಬೇಕು ಅಂಥೇಳಿ, ಮಿಲಾರಪ್ಪ ಅವ್ರಿಗೆ ಸೇರಬೇಕು ಅಂಥೇಳಿ ಆ ರೀತಿ ಹೇಳಿದ್ರಂತೆ. ಆ ರೀತಿ ಹೇಳಿ ಅವರು ಶರೀರವನ್ನು ಬಿಡ್ತಾರೆ, ಮಿಲಾರಪ್ಪ ಅವರ ತಂದೆ. ಅವ್ರ ಶರೀರ ಬಿಟ್ಟ ಮೇಲೆ ಕ್ರಿಯಾಕರ್ಮವನ್ನು ಮಾಡಿ ಆಸ್ತಿಯನ್ನು ಚಿಕ್ಕಪ್ಪನಿಗೆ ನೋಡ್ಕೊಳ್ಳೋದಕ್ಕೆ ಹೇಳಿ, ದೊಡ್ಡವನಾದ್ಮೇಲೆ ಮಿಲಾರಪ್ಪಕ್ಕೆ ಕೊಡೋದಕ್ಕೆ ಹೇಳಿ ಅವ್ರ ಪ್ರಾಣವನ್ನು ಬಿಟ್ಬಿಡ್ತಾರೆ. ಅವ್ರ ಪ್ರಾಣ ಬಿಟ್ಟಿದ ಮೇಲೇ ಎಷ್ಟೋ ಒಂದು ಸಂತಸದಿಂದ ಖುಷಿಯಾಗಿ ಬೆಳೆದಿರುವಂಥ ಮಿಲಾರಪ್ಪ ಮತ್ತು ಮಿಲಾರಪ್ಪ ಅವ್ರ ತಂಗಿ
ಎಷ್ಟು ಚೆನ್ನಾಗಿ ಬೆಳೆದಿದ್ರೋ ಅಷ್ಟೇ ಕಷ್ಟಗಳು ಶುರು ಆಯ್ತಂತೆ. ಏನು ಅವರು ಹೊಲ ಗದ್ದೆಗಳನ್ನು ಮಾಡ್ಕೊಂಡಿದ್ರು, ಆ ಹೊಲದಲ್ಲೇ ಮಿಲಾರಪ್ಪನಿಗೆ ಕೆಲಸವನ್ನು ಕೊಟ್ರಂತೆ ಮಾಡೋದಕ್ಕೆ. 2 ಹೊಲಗಳು, ಒಂದು ಚಿಕ್ಕಮ್ಮಂದು ಒಂದು ದೊಡ್ಡ ಚಿಕ್ಕಪ್ಪ ನೋಡ್ಕೊಳ್ತಾ ಇದ್ರಂತೆ, ಒಂದು ಚಿಕ್ಕಮ್ಮ ನೋಡ್ಕೊಳ್ತಾ ಇದ್ರಂತೆ. ಆ 2 ಹೊಲಗಳಲ್ಲಿನೂ ಕೂಡ ಈ ಮಿಲಾರಪ್ಪನೇ ಕೆಲಸ ಮಾಡಬೇಕು. ಆ ರೀತಿ ಕೆಲಸದವನ ಥರ ಆ ಮಿಲಾರಪ್ಪನಿಗೆ ಮಾಡಿಬಿಟ್ರಂತೆ ಅವ್ರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ. ಮತ್ತು ತಾಯಿ ತಂಗಿಗೆ ಮನೆ ಕೆಲಸ ಮಾಡೋದಕ್ಕೆ, ಆ ರೀತಿ ಮನೆ ಕೆಲಸವನ್ನು ಮಾಡೋದಕ್ಕೆ ಹೇಳಿದ್ರಂತೆ. ಈ ರೀತಿ ನೇಮಿಸ್ಬಿಟ್ರಂತೆ ಅವ್ರ ಚಿಕ್ಕಮ್ಮನು ಮತ್ತು ಚಿಕ್ಕಪ್ಪ, ಮಿಲಾರಪ್ಪ ಅವರ ಚಿಕ್ಕಪ್ಪ ಮಿಲಾರಪ್ಪನಿಗೆ ಹೊಲ ಕೆಲಸಗಳನ್ನು ಮಾಡೋದು, ತಾಯಿಗೆ ಮತ್ತು ತಂಗಿಗೆ ಮನೆ ಕೆಲಸವನ್ನು ಮಾಡೋದು, ಈ ರೀತಿ ನೇಮಿಸಿಬಿಟ್ರಂತೆ. ಯಾಕೆಂದರೆ ಆಸ್ತಿ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಹೇಳಿದ್ರಲ್ವಾ ಮಿಲಾರಪ್ಪ ಅವ್ರ ತಂದೆ. ಹಾಗೆ ಅವರು ಅದನ್ನು ದುರುಪಯೋಗ ಪಡ್ಕೊಂಡು ಈ ರೀತಿ ಅವ್ರ ಆಸ್ತಿಯಲ್ಲೇ ಇದ್ಕೊಂಡು ಅವ್ರು ಮಜಾ ಮಾಡ್ತಾ ಇವ್ರಿಗೆ ಕೆಲಸವನ್ನು ಮಾಡೋದಕ್ಕೆ ಹೇಳಿದ್ರಂತೆ. ಈ ರೀತಿ ಮಿಲಾರಪ್ಪ 2 ಕಡೆನೂ ಚಿಕ್ಕಮ್ಮನ ಹೊಲದಲ್ಲಿನೂ ಕೆಲಸ ಮಾಡಿ ಮತ್ತು ಚಿಕ್ಕಪ್ಪನ ಹೊಲದಲ್ಲಿನೂ ಕೂಡ ಕೆಲಸ ಮಾಡಿ ಅವ್ರ ಕೈ ಕಾಲುಗಳನ್ನೆಲ್ಲ ರಕ್ತ ಕೀವುದಿಂದ ತುಂಬ್ಕೊಂಡ್ಬಿಡ್ತಂತೆ. ಸ್ವಲ್ಪ ಕೂಡ ರೆಸ್ಟ್ ಇಲ್ಲ. ಮನೆ ಕೆಲಸ ಮಾಡಿ ತಂದೆ ತಾಯಿಗಳು ಕೂಡ ತಾಯಿ ಮತ್ತು ತಂಗಿ ಕೂಡ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ರು. ಮಿಲಾರಪ್ಪನೂ ಕೂಡ ಹೊಲದಲ್ಲಿ ಕೆಲಸ ಮಾಡಿ, ಅಲ್ಲಿನೂ ಕೂಡ ಕೆಲಸ ಮಾಡಿ, ಹಗಲು ರಾತ್ರಿ ಕೆಲಸ ಮಾಡಿ ಅವನ ಕೈಗಳಿಗೆ ಬೊಬ್ಬೆ ಬಂದು ಕಿವು ರಕ್ತ ತುಂಬ್ಕೊಂಡ್ಬಿಡ್ತಂತೆ ಅವ್ರಿಗೆ. ಇಷ್ಟೊಂದು ಕೆಲಸ ಮಾಡಿದ್ರೂ ಕೂಡ ಅವ್ರಿಗೆ ಆಹಾರ ಅವರು ಕೊಡ್ತಾ ಇರಲಿಲ್ವಂತೆ. ಕೊಟ್ಟರು ಕೂಡ ಅಳಿಸಿದ್ದು ಅಂದರೆ ವಾಸನೆ ಬಂದಿರೋದು ಆಹಾರ, ಆ ರೀತಿ ಅವ್ರಿಗೆ ಆಹಾರವನ್ನು ಕೂಡ ಕೊಡ್ತಾ ಇದ್ರಂತೆ. ಆಮೇಲೆ ಮಿಲಾರಪ್ಪರಿಗೆ 15 ವರ್ಷ ಆಯ್ತಂತೆ. 15 ವರ್ಷ ಆದಮೇಲೆ ಅವ್ರಿಗೆ ಸ್ವಲ್ಪ ಆಸ್ತಿಯನ್ನು ಕೊಟ್ರಂತೆ. ಅವ್ರಿಗೂ ಸ್ವಲ್ಪ ಆಸ್ತಿ ಬಂದಿರೋದ್ರಲ್ಲೇ ಅವರು ಏನು ಹೊಲ ಬಂದಿತ್ತು ಅವ್ರಿಗೆ, ಅಲ್ಲಿ ಒಂದು ಬಾರ್ಲೆಯನ್ನು ಬಿತ್ತನೆ ಮಾಡಿ ಆ ಒಂದು ಫಸಲು ಬಂದ ಮೇಲೆ ಅವ್ರ ತಾಯಿ ಅದೇ ಬಂದಂತಹ ದುಡ್ಡನ್ನು ಎಲ್ಲರಿಗೂ ಕೂಡ ಊರಿನ ಜನಕ್ಕೆ ಎಲ್ರಿಗೂ ಕೂಡ ಔತಣವನ್ನು ಮಾಡಿ ಎಲ್ರಿಗೂ ಕೂಡ ಊಟಕ್ಕೆ ಕರಿಬೇಕು ಅಂತೇಳಿ ಔತಣವನ್ನು ಏರ್ಪಡಿಸಿದ್ರಂತೆ. ಆ ಒಂದು ಔತಣದ ಮುಖ್ಯ ಉದ್ದೇಶ ಅವ್ರದ್ದು ಒಂದು ತಾಯಿದು ಏನಾಗಿತ್ತು ಅಂದರೆ ಆಸ್ತಿಯ ಬಗ್ಗೆ ಮಾತನಾಡಬೇಕು, ಅವ್ರಿಗೆ ಏನು ಬರಬೇಕಾಗಿತ್ತು ಆ ಆಸ್ತಿ ಬರಬೇಕು ಅಂಥೇಳಿ ಅದನ್ನು ಮಾತನಾಡಬೇಕು ಅಂಥೇಳಿ ಎಲ್ಲ ಊರ ಜನರಿಗೂ ಕೂಡ ಕರೆಸಿ ಔತಣವನ್ನು ಏರ್ಪಡಿಸಿದ್ರಂತೆ. ಅದೇ ಅವ್ರದ್ದು ಒಂದು ಉದ್ದೇಶ ಆಗಿತ್ತಂತೆ. ಆಗ ಮಿಲಾರಪ್ಪರ ತಾಯಿ ಎಲ್ಲ ಔತಣದಲ್ಲಿ ಎಷ್ಟು ಜನ ಬಂದಿರ್ತಾರೆ ಊರಿನ ಜನ, ಅವ್ರ ಮುಂದೆ ನಮಗೆ ಇವಾಗ ನನ್ನ ಮಗ ದೊಡ್ಡವನಾಗಿದ್ದಾನೆ, ಇವಾಗ ನಮಗೆ ಅವರು ಒಂದು ಯಜಮಾನ್ರ ಆಸ್ತಿ ನಾನು ಕೇಳಬೇಕು ಅಂತೇಳಿ ಅವ್ರು ಕೇಳಿದ್ರಂತೆ. ಅವ್ರ ಯಜಮಾನ್ರ ಆಸ್ತಿ ಅವ್ರು ಕೇಳಿದ್ರಂತೆ. ಆಗ ಮಿಲಾರಪ್ಪ ಅವರ ಚಿಕ್ಕಪ್ಪ ಹೇಳಿದ್ರಂತೆ, ಇನ್ನೆಲ್ಲೇ ಆಸ್ತಿ, ನಿಮ್ಗೆ ನೋಡ್ಕೊಳ್ಳೋದ್ರಲ್ಲೇ ಆ ಆಸ್ತಿ ಎಲ್ಲ ಖಾಲಿಯಾಗಿಬಿಟ್ಟಿದೆ, ಎಲ್ಲಿದೆ ಮತ್ತೆ ನಿಮ್ದು ಆಸ್ತಿ? ನಿಮ್ಮ ಒಂದು ಬಿಡುಗಾಸು ಕೂಡ ನನ್ನ ಹತ್ರ ಇಲ್ಲ ಅಂತ ಚಿಕ್ಕಪ್ಪ ಆ ಊರಿನ ಜನಗಳ ಮುಂದೆ ಕಿರ್ಚಿ ಹೇಳಿದ್ರಂತೆ, ಜೋರಾಗಿ ಹೇಳಿದ್ರಂತೆ. ನೀವೇ ನಮಗಿಂತಾನೇ ಶ್ರೀಮಂತರು, ಅದಕ್ಕೇನೆ ಈ ರೀತಿ ಊರಿನ ಜನಕ್ಕೆಲ್ಲ ಕರೆದು ಔತಣವನ್ನು ಏರ್ಪಡಿಸಿದ್ದೀರಾ, ನಮಗಿಂತ ನೀವು ಶ್ರೀಮಂತರಾಗಿದ್ದೀರಾ, ನಮಗಿಂತ ಹೆಚ್ಚಿನ ಹಣ ನಿಮ್ಮ ಹತ್ರನೇ ಇದೆ ಅಂತೇಳಿ ಈ ರೀತಿ ಜೋರಾಗಿ ಕಿರ್ಚಿ ಅವ್ರಿಗೆ ಅವಮಾನ ಮಾಡಿ ಮಿಲಾರಪ್ಪನ ತಾಯಿ ಮತ್ತು ಅವ್ರಿಗೆ ಮಿಲಾರಪ್ಪನಿಗೆ ಅವ್ರ ತಂಗಿಗೆ ಎಲ್ರಿಗೂ ಕೂಡ ಹೊಡೆದು ಅಲ್ಲಿಂದ ಹೊರಟೋದರಂತೆ.
ಆಗ ಮಿಲಾರಪ್ಪ ಅವ್ರ ತಾಯಿ ಈ ಅವಮಾನವನ್ನ ಸಹಿಸ್ಕೊಳ್ಳೋಕ್ಕಾಗ್ದೇನೆ ಅಳ್ತಾ ಇದ್ರಂತೆ. ಇಷ್ಟೊಂದು ನನ್ನ ಆಸ್ತಿಯನ್ನು ನಾನು ಕೇಳ್ತಾ ಇದ್ದಾಗ ನನ್ನ ಆಸ್ತಿ ನನಗೆ ಕೊಡ್ದೇನೆ ನನಗೆ ಇಷ್ಟೊಂದು ಜನದ ಮುಂದೆ ಅವಮಾನ ಮಾಡಿದ್ರಲ್ಲ, ಮತ್ತೆ ಅಷ್ಟೇ ಅಲ್ಲ ಹೊಡೆದ್ಬಿಟ್ಟು ಹೋದ್ರಲ್ಲ ಅಂಥೇಳಿ ಅವ್ರಿಗೆ ತುಂಬಾ ಬೇಜಾರಾಗಿ ಅಳ್ತಾ ಇದ್ರಂತೆ. ಅಷ್ಟಾದರೂ ಕೂಡ ಮಿಲಾರಪ್ಪ ಅವ್ರ ತಾಯಿ ಧೈರ್ಯದಿಂದ ಇರೋದು ಸ್ವಲ್ಪ ಹಣವನ್ನು ಸಂಪಾದನೆ ಏನು ಮಾಡಿದ್ರೋ ಆ ಹಣದಲ್ಲೇ ಮಿಲಾರಪ್ಪರಿಗೆ ಶಾಲೆಗೆ ಸೇರಿಸ್ತಾರೆ, ಸ್ಕೂಲ್ಗೆ ಸೇರಿಸ್ತಾರಂತೆ. ಒಂದಿನ ಮಿಲಾರಪ್ಪ ಸ್ಕೂಲಿಂದ ಖುಷಿಯಾಗಿ ಆಡ್ತಾ ಕುಣಿತಾ ಮಿಲಾರಪ್ಪ ಬರ್ತಾ ಇರೋದನ್ನು ಅವ್ರ ತಾಯಿ ಗಮನಿಸಿದ್ರಂತೆ. ಅದನ್ನು ನೋಡಿ ಅವ್ರ ತಾಯಿ ಮಿಲಾರಪ್ಪರ್ಗೆ ಹೇಳ್ತಾರಂತೆ, ಏನು ನೀನು ಇಷ್ಟೊಂದು ಖುಷಿಯಾಗಿ ಆನಂದವಾಗಿ ಬರ್ತಾ ಇದ್ದೀಯಾ? ಅವರು ನಮಗೆ ಅಷ್ಟು ಅವಮಾನ ಮಾಡಿದ್ದಾರೆ, ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ, ಅದನ್ನು ಮರೆತುಬಿಟ್ಟು ಏನು ಇಷ್ಟು ಖುಷಿಯಾಗಿ ನಿನಗೆ ಹೇಗೆ ಇರೋದಕ್ಕೆ ಇಷ್ಟ ಆಗತ್ತೆ ಅಂಥೇಳಿ ಮಿಲಾರಪ್ಪನ ತಾಯಿ ಮಿಲಾರಪ್ಪರಿಗೆ ಹೇಳ್ತಾರಂತೆ. ಹೇಳಿ ಅವ್ರಿಗೆ ಸಿಕ್ಕಾಪಟ್ಟೆ ಬಡ್ದು ಅವ್ರ ಪ್ರಜ್ಞೆನ ತಪ್ಪೋಗ್ತಾರಂತೆ. ಮಿಲಾರಪ್ಪ ನಮಗೆ ಹೊಡೆದು ಅವ್ರ ತಾಯಿ ಪ್ರಜ್ಞೆನೇ ಇಲ್ಲದೆ ಇರೋ ಥರ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಪ್ರಜ್ಞೆ ಬಂದಮೇಲೆ ಮಿಲಾರಪ್ಪ ಅವ್ರಿಗೆ ಕೇಳ್ತಾರಂತೆ. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದಮೇಲೆ ಮಿಲಾರಪ್ಪ ಅವ್ರ ತಾಯಿ ಹತ್ರ ಮಾತಾಡ್ತಾನೆ. ಅಮ್ಮ, ನೀನು ಸಂತೋಷವಾಗಿರ್ಬೇಕಂದ್ರೆ ನಾನು ಏನು ಮಾಡಬೇಕಮ್ಮ ಅಂಥೇಳಿ ಕೇಳ್ತಾರಂತೆ ಮಿಲಾರಪ್ಪ. ಆಗ ಅವ್ರ ತಾಯಿ ಹೇಳ್ತಾಳಂತೆ, ನೀನು ನಿಮ್ಮ ಚಿಕ್ಕಪ್ಪ ಅವ್ರಿಗೆ ನಿಮ್ಮ ಚಿಕ್ಕಮ್ಮ ಅವ್ರಿಗೆ ನನಗೆ ತೊಂದರೆ ಕೊಟ್ಟಿರೋರಿಗೆ ಅವ್ರ ಮೇಲೆ ನೀನು ಶೇಡ್ ತೀರಿಸ್ಬೇಕಂದ್ರೆ ನೀನು ಶೂದ್ರ ವಿದ್ಯೆಯನ್ನು ಕಲಿಬೇಕು. ಶೂದ್ರ ವಿದ್ಯೆಯನ್ನು ಕಲಿಯೋದಕ್ಕೆ ಕಳಿಸ್ತಾಳಂತೆ ಅವ್ರ ತಾಯಿ. 1 ವರ್ಷದಲ್ಲಿ ಆ ಶೂದ್ರ ವಿದ್ಯೆಯನ್ನು ಅವ್ರು ಕಲ್ತ್ಕೊಂಡ್ಬಿಡ್ತಾರಂತೆ. ಶೂದ್ರ ವಿದ್ಯೆಯನ್ನು ಕಲ್ತ್ಕೊಂಡು ಮತ್ತೆ ವಾಪಸ್ಸು ಮನೆಗೆ ಬಂದಮೇಲೆ ಅವರು ಒಂದು ಚಿಕ್ಕಮ್ಮರ ಮನೆಯಲ್ಲಿ ಮದುವೆ ಆಗ್ತಾ ಇರತ್ತಂತೆ. ಆಗ ಆ ಶೂದ್ರ ವಿದ್ಯೆಯನ್ನು ಅಲ್ಲಿ ಅವರು ಏನು ಮದುವೆ ಸಮಾರಂಭ ನಡೀತಾ ಇರುತ್ತೋ ಅಲ್ಲಿಗೆ ಹೋಗಿ ಅವ್ರನ್ನ ತೊಂದರೆ ಕೊಡಬೇಕು, ನಾನು ಅವರು ಏನು ಶೂದ್ರ ವಿದ್ಯೆಯನ್ನು ಕಲ್ತ್ಕೊಂಡಿದ್ದಾರೋ ಆ ಒಂದು ವಿದ್ಯೆ ಅಲ್ಲಿ ಉಪಯೋಗ ಮಾಡ್ಕೋಬೇಕು ಅಂಥೇಳಿ ಆ ಶೂದ್ರ ವಿದ್ಯೆಯನ್ನು ಅಲ್ಲಿ ಉಪಯೋಗಿಸ್ತಾರಂತೆ. ಆವಾಗ ಅಲ್ಲೆಲ್ಲ ಅನಾಹುತ, ತುಂಬಾ ಅನಾಹುತ ಆಗತ್ತಂತೆ. ಆದರೆ ಅಲ್ಲಿ ಬಂದಿರುವಂಥವ್ರಿಗೆ ಎಲ್ಲರೂ ಕೂಡ ಹಾನಿ ಆಗತ್ತೆ, ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಾತ್ರ ಏನೂ ಆಗೋದಿಲ್ವಂತೆ. ಆಗ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಇದು ಎಲ್ಲ ಮಿಲಾರಪ್ಪಂದೇ ಕೆಲಸ ಅಂಥೇಳಿ ಗೊತ್ತಾಗಿ ಅವನಿಗೆ ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾರಂತೆ. ಆವಾಗ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೊರಟೋಗ್ತಾರಂತೆ. ತಪ್ಪಿಸ್ಕೊಂಡು ಹೊರಟೋದ್ಮೇಲೆ ಮತ್ತೆ ಅವ್ರ ತಾಯಿಗೆ ಅಲ್ಲಿ ಇನ್ನೂ ಸಮಾಧಾನ ಆಗೋದಿಲ್ವಂತೆ. ಎಲ್ರಿಗೂ ಬೇರೆಯವ್ರಿಗೆ, ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಬಿಟ್ಟು ಬೇರೆಯವ್ರಿಗೆಲ್ಲರೂ ಕೂಡ ತೊಂದರೆ ಆಗಿಬಿಡ್ತಾರೆ. ಎಷ್ಟೋ ಜನ ಸಾಯ್ತಾರಂತೆ. ಆಮೇಲೆ ಅವ್ರ ತಾಯಿಗೆ ಇನ್ನೂ ಅಲ್ಲಿನೂ ಕೂಡ ಮತ್ತೆ ಮಿಲಾರಪ್ಪನಿಗೆ ಒಂದು ಚೀಟಿ ಬರೆದು ಕಳಿಸ್ಕೊಡ್ತಾರಂತೆ. ಅವರು ಎಲ್ಲಿದ್ದಾರೋ ಮಿಲಾರಪ್ಪ ಅಲ್ಲಿಗೆ ಒಂದು ಚೀಟಿ, ಒಂದು ಪತ್ರದ ಮೂಲಕ ಅವ್ರಿಗೆ ತಿಳಿಸ್ತಾರಂತೆ, ನೀನು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಬಿಡಬಾರ್ದು,
ಅವ್ರನ್ನು ಏನು ಮಾಡಿದ್ದಾರೆ ಅವರು ಕೂಡ ನನಗೆ ಆ ರೀತಿ ಏನು ಮಾಡಿದ್ದಾರೆ ಅವರು ಕೂಡ ಕಷ್ಟ ಅನುಭವಿಸ್ಬೇಕು ಅಂಥೇಳಿ. ಮತ್ತೆ ಅವರು ಇನ್ನೊಂದು ವಿದ್ಯೆಯನ್ನು ಕಲಿಯೋದಕ್ಕೆ, ಮತ್ತೆ ಇನ್ನೊಂದು ದೊಡ್ಡ ವಿದ್ಯೆಯನ್ನು ಕಲಿಯೋದಕ್ಕೆ ಹೋಗ್ತಾರಂತೆ. ಅದು ಆಣೆಕಲ್ಲ ಮಳೆ ಬರೋಸೋ ಥರ ಆ ವಿದ್ಯೆಯನ್ನು ಕಲಿಯೋದಕ್ಕೆ ಹೋಗ್ತಾರಂತೆ. ಆ ವಿದ್ಯೆನೂ ಕೂಡ ಅವರು ಕೂಡ ಅದನ್ನು ಕೂಡ ಕಲ್ತ್ಕೊಳ್ತಾರಂತೆ. ಕಲ್ತ್ಕೊಂಡ ಮೇಲೆ ಮತ್ತೆ ಊರಿಗೆ ಬರ್ತಾರಂತೆ. ಬಂದಮೇಲೆ ಅಲ್ಲಿ ಎಲ್ಲರೂ ಕೂಡ ಊರಿನ ಜನಗಳೆಲ್ಲ ಫಸಲು ಬಂದಿದೆ ಅಂಥೇಳಿ ತುಂಬ ಖುಷಿಯಾಗಿ ಸಂಭ್ರಮದಿಂದ ಅಲ್ಲಿ ಹಬ್ಬ ಮಾಡ್ತಾ ಇರ್ತಾರಂತೆ. ಆಗ ಮಿಲಾರಪ್ಪ ಅದನ್ನು ನೋಡಿ ಇಲ್ಲಿ ಆಣೆಕಲ್ಲಿನ ಮಳೆ ಬರೆಸ್ಬೇಕು ಅಂಥೇಳಿ ಆ ಒಂದು ಕಲ್ತಿರುವಂಥ ವಿದ್ಯೆಯನ್ನು ಅಲ್ಲಿನೂ ಕೂಡ ಉಪಯೋಗ ಮಾಡ್ತಾರಂತೆ. ಆ ಒಂದು ಹಬ್ಬದ ಒಂದು ಸಮಾರಂಭ ಏನು ಏರ್ಪಡಿಸ್ತಾ ಇರ್ತಾರೋ, ತುಂಬ ಖುಷಿಯಾಗಿ ಧಾನ್ಯಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾರೋ, ಆವಾಗ ಈ ಮಿಲಾರಪ್ಪ ಹೋಗಿ ಮಳೆ ಬರೆಸಿದಾಗ ಊರಿನ ಜನಗಳೆಲ್ಲ ಕೋಪ ಮಾಡ್ಕೊಂಡ್ಬಿಟ್ಟು, ಇದನ್ನೆಲ್ಲ ಮಿಲಾರಪ್ಪನೇ ಈ ವಿದ್ಯೆಯನ್ನು ಕಲ್ತ್ಕೊಂಡಿರೋದು, ಅವರಿಂದನೇ ಇದು ಎಲ್ಲ ಆಗಿದೆ ಅಂಥೇಳಿ ಊರಿನ ಜನಗಳೆಲ್ಲ ಸೇರಿ ಅವ್ರಿಗೆ ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡಿಬಿಡ್ತಾರೆ. ಆವಾಗ ಮಿಲಾರಪ್ಪ ಊರು ಬಿಟ್ಟೇ ಹೋಗ್ತಾನೆ. ಊರು ಬಿಟ್ಟು ಹೋಗ್ತಾ ಇರುವಾಗ ಅವ್ರಿಗೆ ಒಂದು ಕ್ಷಣ ಯೋಚನೆ ಬರುತ್ತೆ, ನಾನು ನಮ್ಮ ತಾಯಿ ಮಾತು ಕೇಳಿ ಎಷ್ಟೋ ಒಂದು ಪಾಪ ಕೆಲಸಗಳನ್ನು ನಾನು ಮಾಡಿಬಿಟ್ಟೆ. ನನ್ನ ಈ ಒಂದು ವಿದ್ಯೆಯಿಂದ ಎಷ್ಟೋ ಜನಕ್ಕೆ ಹಾನಿಯಾಗಿದೆ, ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಇದಕ್ಕೆ ನಾನೇ ಕಾರಣ. ನಾನು ಎಷ್ಟೋ ಪಾಪಗಳನ್ನು ನಾನು ಮಾಡಿಬಿಟ್ಟಿದ್ದೀನಿ ಅಂಥೇಳಿ ನಾನು ಧರ್ಮೋಪದೇಶವನ್ನು, ನಾನು ಯಾವುದು ಧರ್ಮವಾಗಿದೆ ಅದರ ಒಂದು ಉಪದೇಶವನ್ನು ನಾನು ತಿಳ್ಕೋಬೇಕು, ಧರ್ಮೋಪದೇಶವನ್ನು ನಾನು ಕಲಿಬೇಕು ಅಂಥೇಳಿ ಅವ್ರಿಗೆ ಆ ಒಂದು ಕ್ಷಣ ಬರುತ್ತಂತೆ. ಆಗ್ಲಿಂತ್ರ ಅವರು ಗುರುಗಳನ್ನು ಹುಡುಕಾಟವನ್ನು ಶುರು ಮಾಡ್ತಾರೆ.
ಅವಾಗ ಎಷ್ಟೋ ಗುರುಗಳನ್ನ ಹುಡ್ಕೊಳ್ತಾ ಅವ್ರಿಗೆ ಮಾರ್ಪ ಅನ್ನೋರು ಕೂಡ ಗುರುಗಳು ಸಿಗ್ತಾರಂತೆ. ಅವ್ರಲಿಂತ್ರ ಅವ್ರಿಗೆ ಎಷ್ಟೋ ಒಂದು ಜ್ಞಾನವನ್ನು, ಅವರು ಕೂಡ ಎಷ್ಟೋ ಕಷ್ಟವನ್ನು ಕೊಡ್ತಾರೆ, ತುಂಬ ಕಷ್ಟವನ್ನು ಕೊಡ್ತಾರೆ. ಅಷ್ಟು ಸುಲಭವಾಗಿ ಅವ್ರಿಗೆ ಜ್ಞಾನ ಸಿಗೋದಿಲ್ಲ, ಅವ್ರು ಹೇಳ್ಕೊಡೋದಿಲ್ಲ. ಮನೆ ಕಟ್ಸೋದು ಮತ್ತು ಬೀಳ್ಸೋದು ಹೀಗೆ ಏನೆಲ್ಲ ಮಾಡ್ತಾ ಇರ್ತಾರೆ. ಮಿಲಾರಪ್ಪನವ್ರಿಗೆ ಕಷ್ಟ ಆಗತ್ತೆ, ನನಗೆ ಧರ್ಮೋಪದೇಶವನ್ನು ಕಲಿಯೋದಕ್ಕೆ ಬಂದರೆ ಇವ್ರು ನನಗೆ ಹೇಳ್ತಾನೆ ಇಲ್ವಲ್ಲ ಅಂಥೇಳಿ ಎಷ್ಟೋ ಕರ್ಮವನ್ನು ಮಾಡಿ, ಎಷ್ಟೋ ಶರೀರಕ್ಕೆ ಹಾನಿ ಕೊಟ್ಟಿದ್ದಾರೆ ಅಂಥೇಳಿ ಅವ್ರಿಗೆ ಹೇಳ್ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಆ ಕರ್ಮವನ್ನು, ಎಷ್ಟೋ ಕರ್ಮ ಮಾಡಿರೋದಂತೆಲ್ಲ ಆ ಪಾಪ ಕರ್ಮಗಳನ್ನೆಲ್ಲ ಹೋದ್ಮೇಲೆ ಅವ್ರಿಗೆ ಉಪದೇಶ ಮಾಡೋದಕ್ಕಾಗತ್ತೆ ಅಂಥೇಳಿ ಏನು ಕೂಡ ಅವ್ರಿಗೆ ಹೇಳ್ಕೊಡ್ತಾ ಇರಲಿಲ್ಲ. ಅವ್ರಲಿಂತ್ರ ಅವ್ರ ಕೆಲಸವನ್ನು ಮಾಡಿಸ್ತಾ ಇದ್ರು, ಕಷ್ಟಕರವಾದಂಥ ಕೆಲಸ. ಹೀಗೆ ಮಿಲಾರಪ್ಪ ಅವರು ಜ್ಞಾನವನ್ನು ಪಡ್ಕೊಂಡು ಅವರು ಕೂಡ ಇವಾಗ ನಾವು ಬುದ್ಧರ ಹಾಗೆ, ಬುದ್ಧ ಯಾವ ರೀತಿ ಜ್ಞಾನವನ್ನು ಪಡ್ಕೊಂಡ್ರು ಅದೇ ರೀತಿಯೇ ಅವರು ಕೂಡ ಜ್ಞಾನವನ್ನು ಪಡ್ಕೊಂಡ್ರಂತೆ. ಮತ್ತು ಹೆಚ್ಚಿಂದು ನಿಮಗೆ ತಿಳ್ಕೊಬೇಕಂದ್ರೆ ನಾನು ಒಂದು ಲಿಂಕ್ ಕಳಿಸ್ತೀನಿ, ಅವ್ರ ಬಗ್ಗೆ ನೀವು ತಿಳ್ಕೊಬೋದು. ನನಗೆ ಅದನ್ನು ಕೇಳಿ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಅಷ್ಟು ಮಾತ್ರ ಹೇಳಿದ್ದೀನಿ. ಕೇವಲ 1 ನಿಮಿಷ. Thirty seconds. Ten seconds. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಓಕೆ, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಜೋರಾಗಿ ಚಪ್ಪಾಳೆಯಿಂದ ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಮಿಲಾರಪ್ಪನವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮಾರ್ಪಾರವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದರೂ ಅನುಭವ ಆಗಿದೆ? ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಈ ದಿನದ ಧ್ಯಾನಕ್ಕೆ ಜಾಯಿನ್ ಆಗಿ ನಿಮ್ಮ ಎನರ್ಜೀಸ್ ನ ಶೇರ್ ಮಾಡಿದೀರಾ. ಎಲ್ಲರಿಗೂ ನಮಸ್ತೆ ಸ್ವಾಮಿ, ನಮಸ್ತೆ. ಇವಾಗ ನಮ್ಗೆ ಇದು ರೆಕಾರ್ಡ್ ಕಳಿಸ್ತಿದ್ದೀರಲ್ಲ ಮೇಡಮ್, ಸೌಮ್ಯ ಮ್ಯಾಮ್, ನೈಟ್ ಅಲ್ಲಿ ನಾವ್ ಇಟ್ಕೊಂಡು ಧ್ಯಾನ ಮಾಡ್ಬೋದಾ? ಹಾ ಮ್ಯಾಮ್, ಮಾಡ್ಬೋದು ಮ್ಯಾಮ್. ಅದು ಕೇಳ್ಬೇಕು ಅಂತ ನಾನು ಅವತ್ತೇನೆ ಫೋನ್ ಮಾಡಿದ್ದೀನಿ. ಹಾ ಮ್ಯಾಮ್, ನಾವು ಗ್ರೂಪ್ ಅಲ್ಲಿ ಕಳ್ಸಿದೀವಿ. ಇಲ್ಲ ಅಂದ್ರೆ ನಿಮ್ಗೆ PMC SSK ಚಾನೆಲ್ ಗೆ ಹೋದ್ರೆ ಈ 48 ದಿನದಿಂದ ಏನೇನಾಗಿದೆ ಅದೆಲ್ಲ ಇದೆ ಮ್ಯಾಮ್. ಅಲ್ಲಿ ನೀವು ಹಾಕೊಂಡು ಅದನ್ನ ಧ್ಯಾನ ಮಾಡ್ಬೋದು. ಮತ್ತೆ ಆ ಲಿಂಕ್ ಅನ್ನ ಕೂಡ ನೀವು ಬೇರೆಯವರಿಗೆ ಶೇರ್ ಮಾಡ್ಬೋದು ಮ್ಯಾಮ್. ಮಲ್ಲಾರಪ್ಪ ಅವ್ರದ್ದು ಆತ್ಮಚರಿತ್ರೆದು ಹೇಳಿದ್ರಿ ಮ್ಯಾಮ್, ಅದ್ರದ್ದು ಏನಾದ್ರು ಲಿಂಕ್ ಇದ್ರೆ ಶೇರ್ ಮಾಡಿ ಮ್ಯಾಮ್. ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಆಮೇಲೆ ಮಾಸ್ಟರ್ಸ್, ಒಂದು ಇನ್ಫಾರ್ಮೇಶನ್ ಇತ್ತು. ನಾಳೆ ಒಂದು 11 ಗಂಟೆಯಿಂದ 20 ನಿಮಿಷಗಳ ಕಾಲ ಏನು ವರ್ಲ್ಡ್ ಅಸೆಷನ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಸಾಧ್ಯ ಆದ್ರೆ 11 ಗಂಟೆಗೆ ಕರೆಕ್ಟ್ ಆಗಿ ಎಲ್ಲರೂ ಒಂದು 20 ನಿಮಿಷಗಳ ಕಾಲ ಧ್ಯಾನಕ್ಕೆ ಕೂತ್ಕೊಳ್ಳಿ. ಯುವರ್ ಗ್ರೂಪ್ ಮೆಡಿಟೇಷನ್ ಅಲ್ಲಿ ನಾನು ಹಾಕಿದೀನಿ. PMC ಗೆ ನನ್ಗಿದಿಲ್ಲ ಮ್ಯಾಮ್. ಅದೊಂದು ಲಿಂಕ್ ನ ಶೇರ್ ಮಾಡ್ಬಿಡಿ ಮ್ಯಾಮ್. URL ಅಲ್ಲಿ ಹಾಕಿದೀನಿ, ಅವರಿಗೂ ಎಲ್ಲ ವಿಷಯ ತಿಳಿಯುತ್ತೆ. 3 ಡೇಟ್ಸ್ ಅಲ್ಲಿ ಇದೆ ಇದು ಆಕ್ಚುಲಿ. ಸೊ 20 ಮಿನಿಟ್ಸ್ ಗೆ ಅದು ಕುತ್ಕೊಂಡಾಗ
1,44,000 ಜನಗಳು ಆ ಟೈಮ್ ನಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ತಾ ಇದಾರಂತೆ. ಸೊ ಹಾಗಾಗಿ ತುಂಬಾ ಎನರ್ಜೀಸ್ ಇರುತ್ತೆ. ಆ ಒಂದು 20 ನಿಮಿಷಗಳ ಕಾಲ ದಯವಿಟ್ಟು ನೀವು ಎಲ್ಲೇ ಇದ್ರು ಏನೇ ಮಾಡ್ತಾ ಇದ್ರು 20 ಮಿನಿಟ್ಸ್ ಕಾಲ ಟೈಮ್ ಮಾಡ್ಕೊಂಡು ಆ ಟೈಮಿಗೆ ಧ್ಯಾನಕ್ಕೆ ಕುತ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ನಾಳೆನಾ ಮ್ಯಾಮ್ ನಾಳೆನಾ? ಹಾ ಮ್ಯಾಮ್, ನಾಳೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ನಾಳೆ ಬೆಳಗ್ಗೆ 5 ಗಂಟೆಗೆ ಸೇರೋಣ. ಥ್ಯಾಂಕ್ ಯು.